ದೋಸೆ ತವಾ. ಓಕೆ, ಫಾಸ್ಟ್ ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕಳಿಸ್ತಾ ಇದೀವಿ ಈ ಪ್ರಾಡಕ್ಟ್. 3.4 kg ಇರೋದು ಟ್ರೈಪ್ಲೈ 2026 rupeesಗೆ ಒನ್ಲಿ ಅಂದ್ರೆ ಎಕ್ಸಲೆಂಟ್ ದೋಸೆ ಬರುತ್ತೆ. ಮೈಸೂರು ಮಸಾಲೆ ದೋಸೆ ಮಾಡಬೇಕು, ಕಲರ್ ಬ್ರೌನಿಶ್ ಕಲರ್ ಬರುತ್ತೆ. ಓಕೆ, ಈಗ ಎಲ್ಲಾನು ಸೀಸನ್ಡ್. ಇಷ್ಟು 3 ಪ್ರಾಡಕ್ಟ್ ಹೊರಗೆ ಹೋಗಿ ತಗೊಂಡ್ರಿ ಅಂತಂದ್ರೆ ಕಂಪ್ನಿ 5000 ಮೇಲೆ ನೀವು ಖರ್ಚು ಮಾಡ್ಲೇಬೇಕು ಸರ್. 5000 ಮಿನಿಮಮ್ ಮೇಲೆ ಮಿನಿಮಮ್ ಖರ್ಚು ಮಾಡ್ಲೇಬೇಕು. ಓಕೆ, ನಮ್ಗೆ ತುಂಬಾ ಆರ್ಡರ್ಸ್ ಬರೋದು ಮುಂಬೈ, ಮಂಗಳೂರು, ಉಡುಪಿ, ಅಲ್ಲಿರೋರು ತುಂಬಾ ತಗೊಳ್ತಾರೆ ಈ ಪ್ರಾಡಕ್ಟ್. ನಮ್ಮ ಪ್ರಾಡಕ್ಟ್ ಅವ್ರಿಗೆ ಕೊಡಕ್ಕಾಗತ್ತಾ? ಕೊಡಕೇಳಿ ನಾನು ಹೋಗಿ ಹೋಲ್ಸೇಲ್ ನಲ್ಲಿ ತಗೊಳ್ತೀನಿ. ಟ್ರೈ ಕುಕ್ಕರ್ 10 ಲೀಟರ್ಸ್ ಸರ್ 2026 ರೂಪೀಸ್ ಸಿಗತ್ತಾ? 2026 ಟ್ರೈಪ್ಲೈ ಕುಕ್ಕರ್ ಆಲ್ರೆಡಿ ಜಾಸ್ತಿ ಆರ್ಡರ್ಸ್ ಇದೆ ಇದಕ್ಕೆ. ಅದೆಲ್ಲ ಕೋಂಬೋ 2026 ರೂಪೀಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇದು ಕಟ್ ಮಾಡಿನೂ ಒಳಗಿಡಕ್ಕಾಗತ್ತೆ, ನಿಮ್ ಟೈಲ್ಸ್ ನಲ್ಲಿ ಕಟ್ ಮಾಡಿ ಒಳಗಿಡಕ್ಕಾಗತ್ತೆ, ಮೇಲೆ ಹಂಗೆ ಇಟ್ಟು ಯೂಸ್ ಮಾಡಕ್ಕಾಗತ್ತೆ. ಮೂರನ್ನು ಸೇರಿಸಿ ನಿಮ್ಗೆ 2026 ರೂಪೀಸ್ ಒನ್ಲಿ. 2026 ರೂಪೀಸ್. ಇದು ನಾನ್ ಸ್ಟಿಕ್ ಅಂತಾರೆ. ಈಗ ನೋಡಿ, ಸ್ಕ್ರಾಚ್ ಆಗಿದ್ಯಾ? ಒಂದ್ ಸ್ಕ್ರಾಚ್ ಬಿದ್ದಿಲ್ಲ, ಏನಾಗಿಲ್ಲ. ಸೊ ಲೈಫ್ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ಕ್ರಾಚ್ ಇದೆ, ಇದರಲ್ಲಿ ಸ್ಕ್ರಾಚ್ ಇದೆ, ಇದರಲ್ಲಿ ಸ್ಕ್ರಾಚ್. ಹಾಲ್ ಕಾಸೋದಕ್ಕೆ ಯೂಸ್ ಮಾಡಕ್ಕಾಗತ್ತೆ, ರೈಸ್ ಮಾಡೋದಕ್ಕೆ, ದಾಲ್ ಮಾಡೋದಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡಕ್ಕಾಗತ್ತೆ. ಇದರಲ್ಲಿ ಒಂದು ಅಟ್ಯಾಚ್ಮೆಂಟ್. ಇದು ಎಗ್ ಬಾಯ್ಲ್ ಮಾಡೋದಕ್ಕೆ. ಲಾರ್ಜ್ ಬರ್ನರ್ ಒಂದಿರುತ್ತೆ, ಸ್ಮಾಲ್ ಬರ್ನರ್ ಒಂದಿರುತ್ತೆ. ಓಕೆ, ಜಂಬೋ ಬರ್ನರ್ ಇದೆ, ಲಾರ್ಜ್ ಬರ್ನರ್ ಇದೆ. ಇಲ್ಲಿ ಜಂಬೋ ಬರ್ನರ್ ಇದೆ ಅಂಡ್ ಲಾರ್ಜ್ ಬರ್ನರ್ ಇದೆ. ಇದು 2 years ವಾರಂಟಿ ಇರೋದು. 2 years ವಾರಂಟಿ. ಓಕೆ, ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ ಈ ಸ್ಟವ್ಗೆ. ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ 2 ವರ್ಷ. ಓಕೆ, ಫಸ್ಟ್ ಟೈಮ್ ಕೇಳ್ತಿರೋದು, ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ ಈ ಸ್ಟವ್ಗೆ. ನಿಮ್ಗೆ ರಿಂಗ್ ಆಗಿದ್ರೆ ಕೆಳಗೆ ಹೋಗಲ್ಲ. ಓಕೆ, ಈಗ ಸ್ಟವ್ ನೋಡಿದ್ರಿ ಇಲ್ವಾ? ಓ ಓಕೆ, ಬೆಂಡ್ ಆಗ್ತಾ ಇಲ್ಲ, ಏನೇನೂ ಆಗಿಲ್ಲ. ಅಂದ್ರೆ ಏನಾದ್ರು ಸ್ಪಿಲ್ ಆಗಿದ್ರೆ ಇದು ಹಿಂಗೆ ರಿಮೂವ್ ಮಾಡಿ ನೀವು ಕ್ಲೀನ್ ಮಾಡಕ್ಕಾಗತ್ತೆ. ಪ್ಯಾನ್ ಸಪೋರ್ಟ್ ರಿಮೂವ್ ಮಾಡಿದೀನಿ. ಓಕೆ, ಇದನ್ನು ರಿಮೂವ್ ಮಾಡಕ್ಕಾಗತ್ತೆ. ಫಸ್ಟ್ ಟೈಮ್ ಇನ್ ಕರ್ನಾಟಕ ಈ ತರ ನಾನು ಒಂದು ಬರ್ನರ್ ನೋಡಿದೀನಿ. ಈಗ ಇದನ್ನ 2 ಇಂಚು ಶಾರ್ಟ್ ಪಟ್, ಎಷ್ಟು ಸ್ಪೇಸ್ ಇದೆ ನೋಡಿ, ನೋಡ್ಬೋದು. ಬರ್ನರ್ ಟು ಬರ್ನರ್ ನಿಮ್ಗೆ ಟಚ್ ಆಗಲ್ಲ. ಗ್ಯಾಸ್ ಸೇವಿಂಗ್ ಅಂತ ಗ್ಯಾಸ್ ಸೇವಿಂಗ್ ಬರ್ನರ್ ನೋಡ್ಬೋದು. ಬರ್ನರ್ ಕಾನ್ಸೆಪ್ಟ್ ಇದು. ನಿಮ್ಗೆ ಗ್ಯಾಸ್ ಸೇವಿಂಗ್ ಆಗುತ್ತೆ, ಫ್ಲೇಮು ಚೆನ್ನಾಗಿ ಬರುತ್ತೆ. ಇದು ಸ್ಟೀಲ್. ಓಕೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ ಸರ್. ಎಲೈಟ್ ದಿ ಕಿಚನ್ ಸ್ಟೋರ್, ಬಾಗ್ಲೂರ್ ಮೈನ್ ರೋಡ್ ನಲ್ಲಿ, ರೇವಾ ಸರ್ಕಲ್ ಹತ್ರ, ಸಪ್ತಗಿರಿ ಕಾಂಪ್ಲೆಕ್ಸ್, ಶಾಪ್ ನಂಬರ್ B1 and B2. ಸರಳಿಯ ಹಾಸ್ಪಿಟಲ್ ಇದೆ, ಅದು ಆಪೋಸಿಟ್ ಈ ಕಾಂಪ್ಲೆಕ್ಸ್ ಇದೆ ಸರ್. ಬೆಂಗಳೂರಲ್ಲಿ ಬರುತ್ತೆ. ಬೆಂಗಳೂರಿನಲ್ಲಿ ಏರ್ಪೋರ್ಟ್ ರೋಡ್ ನಲ್ಲಿ, ನ್ಯೂ ಏರ್ಪೋರ್ಟ್ ರೋಡ್ ನಲ್ಲಿ ಬರುತ್ತೆ. ಓಕೆ, ಸೊ ಏನ್ ಸರ್ ಎಲೈಟ್ ಅಂತಂದ್ರೆ ಏನು? ಸೊ ಇದ್ರ ಬಗ್ಗೆ ಏನೆಲ್ಲ ಸಿಗುತ್ತೆ ಸರ್? ಎಲೈಟ್ ದಿ ಕಿಚನ್ ಸ್ಟೋರ್ ಲಾಸ್ಟ್ 9 years ನಾವು ಇದೇ ಜಾಗನಲ್ಲಿ ಇದೀವಿ ಫಸ್ಟ್. ಓಕೆ, ಸೊ ಅವರ್ ಪ್ರೆಸೆನ್ಸ್ ಲಾಸ್ಟ್ 9 years ಇದೆ. ತುಂಬಾ ಕಸ್ಟಮರ್ಸ್ ಬರ್ತಾರೆ. ಬ್ಯಾಂಗ್ಳೂರ್ನಲ್ಲಿ ಮಾತ್ರ ಇಲ್ಲ, ಆಲ್ ಓವರ್ ಕರ್ನಾಟಕ ಇಂದನೂ ಜನ ಬರ್ತಾರೆ. ಅಂಡ್ ಆಲ್ಸೋ ವಿ ಸಪೋರ್ಟ್ ಎಲ್ಲ ಕಂಟ್ರೀಸ್ ನಲ್ಲಿ ಇರೋರು ನಮ್ಮ ಹತ್ರ ಗ್ರೈಂಡರ್ಸ್, ಮಿಕ್ಸಿ ಅದೆಲ್ಲ ತಗೊಳ್ತಾರೆ. ವಿ ಆರ್ ವೆರಿ ಪ್ರೌಡ್ ಟು ಸೇ ಟಿಲ್ ಟುಡೇ we have given a very good service to our customers. Okay. And customers comes only for service to us. Okay, so ಎಲೈಟ್ ದಿ ಕಿಚನ್ ಅಂತಂದ್ರೆ ಸಾಕಷ್ಟು ಆಫರ್ಸ್ ಕೂಡ ಕೊಟ್ಟಿರ್ತೀರಾ. ಆಫರ್ಸ್ ಅಲ್ಲದೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೂಡ ನೀವು ಸಪ್ಲೈ ಮಾಡ್ತಿದ್ದೀರಾ. ಓಕೆ, ಸೊ ಇದು ಒಂದು. ಅಂಡ್ ಇಲ್ಲಿ ಎಕ್ಸ್ಚೇಂಜ್ ಆಫರ್ಸ್ ಕೂಡ ಅವೈಲೇಬಲ್ ಇದೆ. ಎಕ್ಸ್ಚೇಂಜ್ ಆಫರ್ಸ್ ಇದೆ, ಡಿಸ್ಕೌಂಟ್ ಆಫರ್ಸ್ ಇದೆ, ಕಾಂಬಿ ಆಫರ್ಸ್ ಅವೈಲೇಬಲ್ ಇದೆ. ನಾರ್ಮಲಿ ನಾವು ಯಾವಾಗೆಲ್ಲ ವಿಡಿಯೋ ಮಾಡ್ತೀವೋ ಎಕ್ಸ್ಚೇಂಜ್ ಆಫರ್ ಬಗ್ಗೆ ಮಾತಾಡ್ತೀವಿ. ಎಕ್ಸ್ಚೇಂಜ್ ಆಫರ್ಸ್ ಅವೈಲೇಬಲ್ ಇದೆ. ಬಟ್ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನಾವು ಲಾಸ್ಟ್ 2 years ಮಾಡ್ತಾ ಇದೀವಿ. ಆ ಕಾನ್ಸೆಪ್ಟ್ ನಿಮ್ಗೆ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಅಂಡ್ ವಿ ಆರ್ ಎಂಟ್ರಿಂಗ್ ಇನ್ ಟು 2026 ಒಳಗೆ ಹೋಗ್ತೀವಿ. 2025 ವಾಸ್ ಅನ್ ಹ್ಯಾಪಿಯರ್ ಇಯರ್ ಫಾರ್ ಎವ್ರಿಬಡಿ ಅಂಡ್ ಫಾರ್ ಕಸ್ಟಮರ್ಸ್ ಅಂಡ್ ಈವನ್ ಫಾರ್ ಅಸ್. ಅದಕ್ಕೋಸ್ಕರ ನಮ್ಮ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಆಫರ್ ಕೊಡಬೇಕಂತ ನಾವು ಒಂದು ಮಾಡಿದೀವಿ. ಬನ್ನಿ ಸರ್, ನಾವು ನೋಡಿ. ಓಕೆ ಸರ್, ಅದು ಕಾಂಬೋ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸರ್. ಟೋಟಲ್ 11 ಕಾಂಬೀಸ್ ಇದೆ ಸರ್. ಈ 11 ಕಾಂಬೀಸ್ ಬಗ್ಗೆ ಮಾತಾಡಕ್ ಮುಂಚೆ ಇದು ಲಾಸ್ಟ್ 3 years ನಾವು ನೋಡ್ತಾ ಇದೀವಿ, ಲಾಸ್ಟ್ 3 years ಮಾಡ್ತಾ ಇದೀವಿ ಸರ್. 2024 ನಲ್ಲಿ ಸ್ಟಾರ್ಟ್ ಮಾಡಿದೀವಿ ವಿತ್ 3 ಕಾಂಬೀಸ್.
ಓಕೆ ಕಾಂಬೀಸ್ ಅಂದ್ರೆ 2024 ರುಪೀಸ್ 2024 ರುಪೀಸ್ ನೀವು ಪೇ ಮಾಡಿದ್ರೇನೆ ನಿಮ್ಗೆ ಆ ಕಾಂಬಿ ಸಿಗುತ್ತೆ. 25 ನಲ್ಲಿ ಫ್ರಮ್ 3 to 6 ಕಾಂಬೀಸ್ ಹೋಗಿದೀವಿ ಸರ್. 2025 ರುಪೀಸ್ ಕೊಟ್ರೇನೆ ನಿಮ್ಗೆ ಆ ಕಾಂಬಿ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಆಫರ್ ಅಂತ ಹೇಳ್ಬಹುದು, ಒನ್ ಆಫ್ ದ ಬೆಸ್ಟ್ ಸೇಲ್ ಅಂತ ಹೇಳ್ಬಹುದು. ನಮ್ಮ ಹತ್ರ ತುಂಬಾ ಜನ ನಮ್ಮ ಹತ್ರ ತಗೊಂಡ್ರು, ನಾವು ಕೊಟ್ಟಿರೋ 6 ಕಾಂಬಿನೂ ತಗೊಂಡಿದ್ದಾರೆ. ಓ ಸೂಪರ್. ಈಗ 2026 ಒಳಗೆ ನಾವು ಎಂಟರ್ ಆಗ್ತೀವಿ, ನ್ಯೂ ಇಯರ್. ಸೊ 11 ಕಾಂಬೀಸ್ ಜೊತೆನಲ್ಲಿ ಬಂದಿದೀವಿ. ಎಲ್ಲಾನು ಒಂದು ಪ್ರಾಡಕ್ಟ್, ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿ ನೋಡಿ, ಎಲ್ಲ ಪ್ರೈಸಿಂಗ್ ನೋಡಿ ಕಸ್ಟಮರ್ ಕೊಡಬೇಕು ಅಂತ ನಾವು ಮಾಡಿದೀವಿ. ಈಗ ನಾವು 2026ಗೆ ಒಂದು ಪ್ರಾಡಕ್ಟ್ ಕೊಡ್ತೀವಿ ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಹೌದು. ಇನ್ನೊಂದು ನಿನ್ನೆ ಬೆಲೆಗೆ ನಾಳೆ ಒಂದು 2026ಗೆ ಆಫರ್ ಲಾಂಚ್ ಮಾಡೋಣ ಅಂತ ನಾವು ಮಾಡಿದ್ರೆ ಮಾಡಕ್ ಆಗಲ್ಲ. ನಾನು ಮಿನಿಮಮ್ 3 months ಟೈಮ್ ಇದಕ್ಕೆ ಹಾಕಿದ್ದೀನಿ. ಓಕೆ. ಪ್ರತಿ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಚೆಕ್ ಮಾಡಬೇಕು, ಪ್ರತಿ ಒಂದಕ್ಕೂ ನ್ಯೂ ವೆಂಡರ್ ನೋಡ್ಬೇಕು. ಪ್ರತಿ ಒಂದು ಪ್ರಾಡಕ್ಟ್ಗೂ ನ್ಯೂ ವೆಂಡರ್ಸ್ ನೋಡಿ ಮಾತಾಡಿ ಈ ಕಾಸ್ಟ್ ನಲ್ಲಿ ಬರುತ್ತಾ ಅಂತ ಚೆಕ್ ಮಾಡಿ, ಎಷ್ಟು ತಗೊಂಡ್ರೆ ಈ ಕಾಸ್ಟ್ ಬರುತ್ತೆ ಅಂತ ಚೆಕ್ ಮಾಡಿ ಎಲ್ಲಾನು ಮಾಡಿದೀವಿ. ಎಲ್ಲಾ ಕಾಂಬಿನೂ ನಮ್ಮ ಹತ್ರ ಮಿನಿಮಮ್ 200 ಯೂನಿಟ್ಸ್ ನಮ್ಮ ಹತ್ರ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದೇ ಪ್ರಾಡಕ್ಟ್ 1 ಇಲ್ಲ 2 ಪ್ರಾಡಕ್ಟ್ ಅಡಿಷನಲ್ ತಗೊಂಡ್ರೆ ಕಾಸ್ಟ್ ವಿಲ್ ಬಿ ಮೋರ್. ಈ ಕಾಸ್ಟ್ ನಾನು ಕೊಡಕ್ ಆಗಲ್ಲ. ಸೊ 200 ಯೂನಿಟ್ಸ್ ಈಚ್, ಪ್ರತಿ ಒಂದು ಪ್ರಾಡಕ್ಟ್ 200 ಯೂನಿಟ್ಸ್ ಇದೆ. ಈ ಆಫರ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಆಫರ್ ನಾವು ಕಸ್ಟಮರ್ಗೋಸ್ಕರ ಕೊಡೋದು. ಬಿಕಾಸ್ ಕಸ್ಟಮರ್ ಹಸ್ ಗಿವನ್ ಅಸ್ ಅ ಲೈಫ್ ಫಾರ್ ಲಾಸ್ಟ್ 1 year. ಯಾವುದು ಪ್ರಾಫಿಟ್ ನಮ್ಗೆ ಕೊಟ್ಟಿದಾರೋ ಅವ್ರಿಗೋಸ್ಕರ ನೋ ಲಾಸ್ ನೋ ಪ್ರಾಫಿಟ್ ನಲ್ಲಿ ಈ ಆಫರ್ ನಾವು ಮಾಡ್ತಾ ಇದೀವಿ. ಒಂದು ಆಫರ್ ನಾನು ತೋರಿಸ್ತಾ ಇದೀನಿ. ಸೊ ಸರ್, ಈಗ ಫಸ್ಟ್ ಅದು ಯಾವ ತರ ಪ್ರಾಡಕ್ಟ್ಸ್ ಇದೆ ಅಂಡ್ ಇವನ್ ನಾವು ವೇಟ್ ಕೂಡ ಮಾಡೋಣಂತೆ. ಎಸ್, ನೀವು 2026 ರುಪೀಸ್ ಕೊಡ್ತಾ ಇದೀರ ಅಂತಂದ್ರೆ ಏನಪ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ವೋ ಅಂಡ್ ಕರೆಕ್ಟ್ ಆಗಿ ಕೊಡ್ತಾ ಇದ್ರಿ ಇಲ್ವೋ, ಏನಾದ್ರು ಒಂದು ಗೋಲ್ಮಾಲ್ ಇರುತ್ತೆ ಕಸ್ಟಮರ್ ಎಲ್ಲಾನು ಸರ್. ಬಟ್ ಇವತ್ತು ಬಿಚ್ಚಿಟ್ಟು ಬಿಡೋಣ ಅಂತ ಕ್ವಾಲಿಟಿನೂ ತೋರಿಸ್ತೀನಿ, ನಿಮ್ಗೆ ಮೆಷರ್ಮೆಂಟ್ ತೋರಿಸ್ತೀನಿ, ಪ್ರಾಡಕ್ಟ್ ಬಗ್ಗೆ ಪ್ರತಿ ಒಂದು ಪ್ರಾಡಕ್ಟ್ ಬಗ್ಗೆನೂ ಎಕ್ಸ್ಪ್ಲೈನು ಮಾಡ್ತೀನಿ ನಿಮ್ಗೆ. ಶೋರ್ ಸರ್. ಈಗ ಫಸ್ಟ್ ಯಾವ ಪ್ರಾಡಕ್ಟ್ ತೋರಿಸಿದಾರೆ ಅಂತ ಬನ್ನಿ ಸರ್. ಓಕೆ. ಕ್ಯಾಸ್ಟ್ ಐರನ್ ನಲ್ಲಿ ಇದು ಹೆಸರು ಬಂದು PR01. ನಿಮ್ಗೆ ಇದರಲ್ಲಿ ಒಂದು ಸ್ಕಿಲೆಟ್ ಬರುತ್ತೆ, ಓಕೆ, ಆಮೇಲೆ ಕಡಾಯಿ ಬರುತ್ತೆ, ಆಮೇಲೆ ಚಪಾತಿ ತವಾ ಬರುತ್ತೆ. ಬನ್ನಿ ಸರ್, ನಾನು ವೆಯ್ಟ್ ಹಾಕಿ ತೋರಿಸ್ಬಿಡ್ತೇನೆ ನಿಮ್ಗೆ. ಅದೇ ವೇಟ್ ಎಷ್ಟಿದೆ ಏನಿದೆ ಅಂತ ನೋಡೋಣ ಅಂತ. ಎಸ್ ಸರ್. ಸೊ ನೋಡ್ತಾ ಇರಬಹುದು. ಓಕೆ, ಸೊ ಇದು ಒಂದು ಫಸ್ಟ್ ಪ್ರಾಡಕ್ಟ್ 2026 ಇಂದು. ಓಕೆ, ನೀವು ಕ್ವಾಲಿಟಿ ನೋಡಿ. ಇದು ಸ್ಕಿಲೆಟ್ ಸರ್. ನಾನು ಮೆಷರ್ಮೆಂಟ್ ತೋರಿಸ್ಬಿಡ್ತೀನಿ. ಎಲ್ಲಾ ಪ್ರಾಡಕ್ಟ್, ಪ್ರತಿ ಒಂದು ಪ್ರಾಡಕ್ಟ್ ನೋಡಿ 6 ಇಂಚು ಸ್ಕಿಲೆಟ್. ವೆಯ್ಟ್ ನೀವು ನೋಡಿ ಸರ್, 910 ಇದೆ. 910 ಗ್ರಾಮ್ಸ್, ಆಲ್ಮೋಸ್ಟ್ 1 kg ಇದೆ. ಆಮೇಲೆ ನೆಕ್ಸ್ಟ್ ಕಡಾಯಿ ಸರ್. ಕಡಾಯಿ ನೋಡಬಹುದು 1.95 kg ಇದೆ. ಇದು ನೋಡಿ 9 ಇಂಚ್ ಇದೆ. 9 ಇಂಚ್ ಇರೋದು. 9 ಇಂಚ್ ಇರೋದು. ಐ ಥಿಂಕ್ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಪ್ರಾಪರ್ ಆಗಿ ನೀವು ಜನರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಎಷ್ಟು ವೇಟ್ ಇದೆ, ಎಷ್ಟು ಇಂಚಸ್ ಇದೆ ಅಂತ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಲ್ವಾ ಸರ್. 2026 ಅಂದ್ರೆ ಸುಮ್ನೆ ಕೊಡೋದಿಲ್ಲ. ವೆಯ್ಟ್ ಇರೋ ಪ್ರಾಡಕ್ಟ್, ಇನ್ನೊಂದು ಕ್ವಾಲಿಟಿ ಇರೋ ಪ್ರಾಡಕ್ಟ್, ಪ್ರೀ ಸೀಸನ್ ಪ್ರಾಡಕ್ಟ್. ಇನ್ನೊಂದು ನೀವು ನೋಡಿದ್ರೆ ಈ ಸಿಲಿಕಾನ್ ಗ್ಯಾಸ್ಕೆಟ್ ಇದೆ ಅಲ್ವಾ, ಸಿಲಿಕಾನ್ ಹ್ಯಾಂಡಲ್, ಇದು ಮಾತ್ರನೇ ನಿಮ್ಗೆ 120 ರುಪೀಸ್ ಕಾಸ್ಟ್ ಆಗುತ್ತೆ. ಈವನ್ ಇದನ್ನು ನಾವು ಕೊಟ್ಟಿದೀವಿ 120 ರುಪೀಸ್ ಬರೀ ಕಾಸ್ಟ್. ಇದು ಸಿಲಿಕಾನ್ ಹ್ಯಾಂಡಲ್ 120 ರುಪೀಸ್ ಆಗುತ್ತೆ. ಓಕೆ, ಇದು ನೋಡಿ ಎಷ್ಟು ಇಂಚ್ ಇದೆ ಅಂತ. 11 ಇಂಚ್ ಇದೆ. ಅಂಡ್ ವೇಟ್ ನೋಡಬಹುದು ವೀಕ್ಷಕರೇ, ಆಲ್ಮೋಸ್ಟ್ 2 kg 300 ಗ್ರಾಮ್. ಎಲ್ಲಾನು ನಾನು ಕೆಜಿ ಹಾಕಿ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಆಲ್ಮೋಸ್ಟ್ 5.230. 5 kg, 5.5 kg ಇದೆ. 5.5 kg ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ನಿಮ್ಗೆ ಕಳಿಸ್ಬೇಕಂದ್ರೆ ಮಿನಿಮಮ್ 6 kg ಆಗುತ್ತೆ. ಓಕೆ, ಸೂಪರ್. ಈಗ ಫಸ್ಟ್ ಥಿಂಗ್ ಹೆಂಗ್ ಬುಕ್ ಮಾಡೋದು. ಈಗ ನಾವು ಪ್ರಾಡಕ್ಟ್ ಬುಕ್ಕಿಂಗ್ ಮಾತ್ರನೇ ತಗೊಳ್ತಾ ಇರೋದು ಸರ್. ಓಕೆ, ಪ್ರಾಡಕ್ಟ್ ಕಾಸ್ಟ್ ಬಂದು 2026 ರುಪೀಸ್ ಒನ್ಲಿ. ಓಕೆ, ಈಗ 1000 ರುಪೀಸ್ ನೀವು ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾವು ಬಿಲ್ ಮಾಡಿ ನಿಮ್ಗೆ ಬಿಲ್ ಕಳಿಸ್ಬಿಡ್ತೀವಿ. ಡೆಲಿವರಿ ಫ್ರಮ್ January 1st to January 10th ಒಳಗೆ ನಿಮ್ಗೆ ಎಲ್ಲಾ ಡೆಲಿವರಿನೂ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಗ್ಳೂರ್ ಒಳಗೆ ಇದ್ದೀರಿ, ನೀವೇ ಬಂದು ಇಲ್ಲಿ ತಗೊಂಡು ಹೋಗ್ರೆ 2026 ರುಪೀಸ್ ಒನ್ಲಿ. ಓಕೆ, ನಾನು ಆಲ್ರೆಡಿ ಹೇಳಿದೀನಿ, ನೋ ಪ್ರಾಫಿಟ್ ನೋ ಲಾಸ್. ಈಗ ನಾನು ಕೊರಿಯರ್ ಫ್ರೀ ಮಾಡಕ್ ಆಗಲ್ಲ. ಬ್ಯಾಂಗ್ಳೂರ್ ಒಳಗೆ ನನ್ನ ಮನೆಗೆ ಬರಬೇಕಂದ್ರೆ ಒಂದು ಸೆಟ್ಗೆ 300 ರುಪೀಸ್ ಆಗುತ್ತೆ ಅಡಿಷನಲ್. ಈಗ ಔಟ್ಸೈಡ್ ಬ್ಯಾಂಗ್ಳೂರ್ 400 ರುಪೀಸ್ ಆಗುತ್ತೆ. ವೈ 300, ವೈ 400? ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ನಿಮ್ಗೂ ಒಂದು ಕ್ವಶನ್ ಇರುತ್ತೆ. ಈಗ
ಮನೆ ಕಲ್ಸೋದು ಜಸ್ಟ್ ಹಂಗೆ ತಗೊಂಡು ಒಂದು ಬ್ಯಾಗ್ ನಲ್ಲಿ ಹಾಕಿ ಕೊಡೋದಿಲ್ಲ. ಇದು ಆನಿಯನ್ ಇಲ್ಲ, ಟೊಮೆಟೊ ಇಲ್ಲ. ಇದಕ್ಕೆ ಬಂದು ಫಾರ್ವರ್ಡಿಂಗ್ ಅಂಡ್ ಪ್ಯಾಕಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಓಕೆ, ಈಗ ನಾನು ಬಬಲ್ ರ್ಯಾಪ್ ಮಾಡಬೇಕು, ಆ ಬಬಲ್ ರ್ಯಾಪ್ಗೂ ಕಾಸ್ಟ್ ಇದೆ. ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ಎಲ್ಲಿ ಹೋಗಿ ನಾನು ಕೊಡಬೇಕು ಅಲ್ಲಿ ಹೋಗಿ ನಾನು ಕೊಡಬೇಕು. ಅದಕ್ಕೆ ನನ್ನ ಟೈಮು ಆಗುತ್ತೆ, ಕೈಂಡ್ ಆಫ್ ಒಂದು 2 ಅವರ್ 3 ಅವರ್ ನಾನು ವೆಯ್ಟ್ ಮಾಡಬೇಕು. ಅಂಡ್ ಎಲ್ಲಿಂದ ಅಲ್ಲಿ ಹೋಗೋದಕ್ಕೂ ಚಾರ್ಜ್ ಆಗುತ್ತೆ ನನ್ಗೆ. ಆಮೇಲೆ ನಾವು ಕೊಟ್ಟಾದ್ಮೇಲೆ ಅಲ್ಲಿಂದ ನಿಮ್ ಮನೆ ಬಾಗ್ಲಿಕ್ಕೆ ಈ ಪ್ರಾಡಕ್ಟ್ ಬರಬೇಕು. ಸೊ ಫಾರ್ವರ್ಡಿಂಗ್ ಅಂಡ್ ಪ್ಯಾಕಿಂಗ್ ಆರ್ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಅಂತ ಹೇಳ್ಬಹುದು. ಇಷ್ಟು ಕೆಲಸ ಇದೆ ಇದರಲ್ಲಿ. ಅದಕ್ಕೋಸ್ಕರ ಈ 300 to 400 rupees ಆಗುತ್ತೆ ಸರ್. ಓಕೆ, ಅಂಡ್ ಸಪೋಸ್ ಇಲ್ಲೇ ಬಂದು ತಗೊಂಡು ಹೋದ್ರೆ ಜಸ್ಟ್ 2026 only. ಓಕೆ, ಅಂಡ್ ಇದು ಆಫರ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರಿ ಸರ್ ನೀವು? ದ ಮೂಮೆಂಟ್ ನೀವು ಪೋಸ್ಟ್ ಮಾಡಿದಾದ ಮೇಲೆನೆ ಅವರು ಬುಕಿಂಗ್ ಮಾಡಕ್ಕಾಗತ್ತೆ. ಇಲ್ಲಿ ಬಂದು ನಾನು ನೋಡ್ಬಿಟ್ಟು ಬುಕಿಂಗ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬಂದು ನೋಡ್ಬಿಟ್ಟು 1000 rupees ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ಬಿಲ್ ತಗೊಂಡು ಹೋಗಕ್ಕಾಗತ್ತೆ. ನಾನು ಇವತ್ತೇ ಬರ್ತೀನಿ ಇವತ್ತೇ ಕೊಡಿ ಅಂದ್ರೆ ಕೊಡಕ್ಕಾಗಲ್ಲ. ಯಾಕಂದ್ರೆ ದಿಸ್ ಕಾನ್ಸೆಪ್ಟ್ ಇಸ್ ಮೇಡ್ ಓನ್ಲಿ ಫಾರ್ 2026. ಓಕೆ, ಜಾನ್ವರಿಗೆ January 1st to 10th ಮಾತ್ರನೇ ಡೆಲಿವರಿ ಇರುತ್ತೆ. ಸೂಪರ್. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅಂಡ್ ಸಪೋಸ್ ಲೈಕ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಡೆಯುತ್ತೆ? ಈಗ ವಿಡಿಯೋ ನೋಡ್ಕೊಂಡು ಬಂದಿರ್ತಾರೆ, ಎಸ್ ಸರ್ ನಾವು ಬರಕ್ ಆಗಲ್ಲ, ನಮ್ಗೆ ಇಷ್ಟ ಆಯ್ತು, ಎಲ್ಲ ತೋರಿಸಿದೀರಾ ನೀವು, ಎಲ್ಲ A to Z ಎಲ್ಲ ತೋರಿಸಿದ್ದೀರಾ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ, ಬಿಲ್ ನೀವು PDF ಮಾಡಿ ಕಳಿಸಬಹುದು. PDF ಆಟೋಮೆಟಿಕ್ ನಾವು ಬಿಲ್ ಆದ್ಮೇಲೆ 1000 rupees ಪೇ ಮಾಡಿದ್ದಾರೆ, 1026 ಪೆಂಡಿಂಗ್ ಇದೆ ಅಂತ ಆಲ್ರೆಡಿ ಅವ್ರಿಗೆ ಬಿಲ್ ವಾಟ್ಸ್ಆಪ್ ನಲ್ಲೇ ಹೋಗ್ಬಿಡುತ್ತೆ. ಸೊ ಇದೆಷ್ಟೆಲ್ಲ ಕ್ಲಿಯರ್ ಮಾಡಿದ್ರಿ. ಎಸ್, ಈಗ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ತೋರಿಸಿದ್ರ ಅಂತ? PR02 ಹೋಗೋಣ. ಈ ಪ್ರಾಡಕ್ಟ್ ಹೆಸರು ಬಂದು PR01. ಈಗ ಆನ್ಲೈನ್ ನಲ್ಲಿ ನೋಡ್ತಾರೆ, ಆನ್ಲೈನ್ ನಲ್ಲಿ ಆರ್ಡರ್ ಬುಕ್ ಮಾಡ್ಬೇಕಂದ್ರೆ PR01 ಅಂತ ಹೇಳ್ಬಿಟ್ಟು ನಮ್ಗೆ ಫೋಟೋ ಕಳ್ಸಿಕೊಟ್ರೆ ಇಮಿಡಿಯೇಟ್ ನಾವು ಅವರಿಗೆ ಬಿಲ್ ಹಾಕಿ ಕಳ್ಸಿಕೊಡ್ತೀವಿ ಸರ್. ಓಕೆ, ನಾನು ಕೂಡ ಒಂದು ಹೆಲ್ಪ್ ಮಾಡ್ತೀನಂತೆ. ಎಸ್, ಈ ಪ್ರಾಡಕ್ಟ್ ಪಕ್ಕಕ್ಕೆ ನಾನು PR01 ಅಂತ ಯಾವ ಪ್ರಾಡಕ್ಟ್ಸ್ ಇದೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು, ಸೊ ಅವ್ರಿಗೂ ಕೂಡ ಈಸಿ ಆಗುತ್ತೆ, ನಿಮಗೂ ಕೂಡ ಈಸಿ ಆಗುತ್ತೆ. ಅಂಡ್ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು? ಅಂಡ್ ಒನ್ ಮೋರ್ ಥಿಂಗ್ ಸರ್, ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಈ ಪ್ರಾಡಕ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತಾರೆ. ಹೌದು, ಫಸ್ಟ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ನೋಡಿದ್ರೆ ನಮ್ಮ ಮನೆಯಲ್ಲಿ ನಾನೇ ಯೂಸ್ ಮಾಡ್ತೀನಿ ಅಂತಾರೆ, ಯಾಕಂದ್ರೆ ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಇದು. ಸೆಕೆಂಡ್, ಈಗ ಮ್ಯಾರೇಜ್ ಇರುತ್ತೆ, ಕಮಿಂಗ್ ಮಂತ್ಸ್ ನಲ್ಲಿ ಮ್ಯಾರೇಜ್ ಇರುತ್ತೆ, ಅವ್ರಿಗೆ ಒಂದು 1000 ರೂಪಾಯಿ ಇಲ್ಲ 2000 ರೂಪಾಯಿ ಕೊಟ್ಟು ಒಂದೇ ಪ್ರಾಡಕ್ಟ್ ಕೊಟ್ಟು ಕೊಡೋದಕ್ಕೆ 3 ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅವ್ರಿಗೆ ಮನೆಗೆ ಕೊಟ್ರೆ ತುಂಬಾ ಖುಷಿ ಇರುತ್ತೆ ಅವ್ರಿಗೆ. ಲೈಫ್ ಟೈಮ್ ಅವ್ರು ಯಾವಾಗೆಲ್ಲ ಕುಕ್ ಮಾಡ್ತಾರೋ ನಿಮ್ಗೆ ಯಾವಾಗ ಬರುತ್ತೆ. ಇನ್ನೊಂದು ಹೌಸ್ ವಾರ್ಮಿಂಗ್ ಸೆರಿಮನಿ ಇರುತ್ತೆ, ಅವ್ರಿಗೂ ಗಿಫ್ಟ್ ಕೊಡಕ್ಕಾಗುತ್ತೆ. ಅವರು ಈಗ ಮೇಡ್ಸ್ ಎಲ್ಲ ಹೆಂಗಂದ್ರೆ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಾನೆ ಅನ್ಕೊಳ್ತೀವಿ. ಯಾಕಂದ್ರೆ ಅವ್ರಿಲ್ಲಂದ್ರೆ ನಾವು ಫ್ಯಾಮಿಲಿ ಲೀಡ್ ಮಾಡಕ್ಕಾಗಲ್ಲ. ಸೊ ಆ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೂ ನಾವು ಕೊಡ್ಬೇಕು ಅಂತ ಇರ್ತೀವಿ. ಇಲ್ಲ ನಮ್ಮ ಮಕ್ಕಳು ಇರ್ತಾರೆ, ಅವ್ರಿಗೂ ಏನಾದ್ರು ಪ್ರೆಸೆಂಟ್ ಮಾಡಬೇಕು. ಲಾಸ್ಟ್ ಇಯರ್ ನೀವು ನೋಡಿದ್ರೆ 6 ಕಾಂಬೀಸ್ ಇಟ್ಟಿದ್ವಿ, 6 ಕಾಂಬೀಸ್ನು ತಗೊಂಡಿರೋರು ಇದ್ದಾರೆ. ಓ ಸೂಪರ್. ಅಂಡ್ ತುಂಬಾ ಕ್ವಶನ್ಸ್ ನಮ್ಮ ಹತ್ರ ಏನ್ ಬರುತ್ತೆ ಅಂದ್ರೆ, ನಾನು ಎಲ್ಲ 6 ಕಾಂಬೀಸ್ ತಗೊಳ್ತೀನಿ, EMI ಆಪ್ಷನ್ ಏನಾವ್ದು ಇದೆಯಾ ಅಂತ ಕೇಳ್ತಾರೆ. ಎಸ್, EMI ಆಪ್ಷನ್ ಇದೆ. ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇದ್ರೆ EMI ಆಪ್ಷನ್ ನಾವು ಮಾಡಿ ಕೊಡ್ತೀವಿ. ಸೂಪರ್. ಸೊ EMI ಆಪ್ಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಎಸ್, ನೈಸ್. ಮಿನಿಮಮ್ 3 ಕಾಂಬೀಸ್ ಮೇಲೆ ತಗೊಂಡ್ರೆ ನಿಮ್ಗೆ 5000 ಮೇಲೆ ಹೋಗುತ್ತೆ. ಆ ಟೈಮ್ ನಲ್ಲಿ ನಾವು EMI ಮಾಡಿ ಕೊಡಕ್ಕಾಗುತ್ತೆ ನಿಮ್ಗೆ. ಓಕೆ, ಡನ್. ಈಗ ನೆಕ್ಸ್ಟ್ ಕಾಂಬೋ PR02 ಸರ್. PR02 ಬಂತು. ಇದು ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ನಮ್ಮ ಹತ್ರ. ಇದು ಮುಲ್ಬಾಗಲ್ ದೋಸೆ ತವ. ಓಕೆ, ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಕಳಿಸ್ತಾ ಇದೀವಿ ಈ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಪ್ರತಿ ಒಂದು ಪ್ರಾಡಕ್ಟ್ ಮಾತ್ರ ಮಿನಿಮಮ್ 1200 ಸೇಲ್ ಆಗೋದು ನಮ್ಮ ಹತ್ರ. 1200 ಗೆ. ಓಕೆ, ಡನ್. ವೆಯ್ಟ್ ನೋಡ್ಕೊಳ್ಳಿ, 1000 1.2 kg. ಓಕೆ, ಈಗ ನೆಕ್ಸ್ಟ್ ಪಡ್ಡು ಮೇಕರ್. ಲಾಸ್ಟ್ ಟೈಮ್ 6 ಪಿಟ್ಸ್ ಇರೋದು ಕೊಟ್ಟಿದೀವಿ. ಓಕೆ, ಈ ಟೈಮ್ 12 ಪಿಟ್ಸ್ ಇರೋದು. 12 ಪಿಟ್ಸ್ ಇರೋದು. ಓಕೆ, ಓ ಆಲ್ಮೋಸ್ಟ್ 2.5 kg ಇದೆ. ಇಟ್ಕೊಳ್ಳಿ, ಹಿಂದ್ಗಡೆನೂ ನೋಡಿ, ರಿಂಗ್ ಟೈಪ್ ನೋಡಿ. ಕ್ವಾಲಿಟಿ ಎಲ್ಲಾನು ಪ್ರೀ ಸೀಸನ್ಡ್ ಸರ್. ಪ್ರೀ ಸೀಸನ್ ಎಲ್ಲಾನು ಪ್ರೀ ಸೀಸನ್. ಅದೇ ಏನು ಮಾಡ್ತಾರೆ ಅಂತ ಸ್ವಲ್ಪ ನೀವು ಸೀಸನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಸರ್. ಸೊ ಪ್ರೀ ಸೀಸನ್ಡ್. ಇದು ನೋಡಿ, ದೋಸೆ ತವ. ಆಲ್ಮೋಸ್ಟ್ 3 kg ಇದೆ. ಆಲ್ಮೋಸ್ಟ್ 3 kg. ನೀವು ಇದು ನೋಡಿ, ಸೈಜು 12 ಇಂಚು. ಓಕೆ, 12 ಇಂಚು ಇರಬಹುದು. ಈಗ ಇದು ನೋಡಿದ್ರೆ ಇದು ಬಂದು ನಿಮ್ಗೆ 8.5 ಇಂಚ್ ಬರುತ್ತೆ. ಓಕೆ, ಅಂಡ್ ಇದು ಬಂದು ಆಲ್ಮೋಸ್ಟ್ ಇದು ಕೂಡ 9 ಇಂಚ್ ಬರುತ್ತೆ ನೋಡಿ. ಆಲ್ಮೋಸ್ಟ್ 9 ಇಂಚ್ ಇದೆ. ಓಕೆ, ಇದು 3 kg ಇದೆ ಸರ್. ಇದರಲ್ಲಿ ನೀವು ದಾವಣಗೆರೆ ಬೆನ್ನ ದೋಸೆ ಮಾಡಬೇಕು ಅಂದ್ರೆ
ಎಕ್ಸಲೆಂಟ್ ದೋಸೆ ಬರುತ್ತೆ. ಹ್ಮ್ ಮೈಸೂರು ಮಸಾಲೆ ದೋಸೆ ಮಾಡ್ಬೇಕು, ಹ್ಮ್. ಕಲರ್ ಬ್ರೌನಿಶ್ ಕಲರ್ ಬರುತ್ತೆ. ಓಕೆ. ಈಗ ಎಲ್ಲಾನು ಸೀಸನ್ಡ್. ಈಗ ನೀವು ಕೇಳಿದ್ರಿ ಏನು ಸೀಸನ್ಡ್ ಅಂತ. ಈಗ ನಾನು ಸೀಸನ್ ಮಾಡಿಲ್ಲ ಅಂದ್ರೆ ಇದೇ ದೋಸೆ ತವ ನಿಮ್ಗೆ ಒಂದು 500 ರೂಪಾಯಿ 600 ರೂಪಾಯಿಗೂ ಸಿಗುತ್ತೆ. ಬಟ್ ಸೀಸನ್ ಮಾಡೋದು ತುಂಬಾ ತುಂಬಾ ಕಷ್ಟ ಸರ್. ಓಕೆ. ಇದು ಪ್ರೀ ಸೀಸನ್, ಆಲ್ರೆಡಿ ಅವರು ಆಯಿಲ್ ನಲ್ಲಿ ಡಿಪ್ ಮಾಡಿ ನಿಮ್ಗೆ ಸೀಸನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿರ್ತಾರೆ. ನೀವು ವಾಶ್ ಮಾಡ್ಬಿಟ್ಟು ಡೈರೆಕ್ಟ್ ದೋಸೆ ಮಾಡಕ್ ಆಗುತ್ತೆ. ಸೊ ಇದು ನೋಡಿ ಎಲ್ಲಾನು ಸೇರಿಸಿ ಎಷ್ಟು ವೆಯ್ಟ್ ಇದೆ ನೋಡಿ ಸರ್. ಆಲ್ಮೋಸ್ಟ್ ಲೈಕ್ 6 kilos ಇದೆ. ಹಾ ಸರ್, ಆಲ್ಮೋಸ್ಟ್ 6.6 kg ಇದೆ. ಅಂಡ್ ಇದು ಜೊತೆನಲ್ಲಿ ಇದು ನೋಡಿ, ದಿಸ್ ಕಾಸ್ಟ್ 120 rupees. ಓಕೆ. ಓಕೆ. ಈಗ ನೀವು ಸಿಲಿಕಾನ್ ಗ್ರಿಪ್, ಎಲ್ಲದಕ್ಕೂ ನೀವು ಸಿಲಿಕಾನ್ ಗ್ರಿಪ್ ಹಾಕಕ್ಕಾಗುತ್ತೆ. ಈಸಿ ಟು ಯೂಸ್, ಈಸಿ ಟು ರಿಮೂವ್. ಈಸಿ ಟು ಯೂಸ್, ಈಸಿ ಟು ರಿಮೂವ್ ಅಂಡ್ ಈಸಿ ಟು ಹ್ಯಾಂಡಲ್ ಆಲ್ ದ ಪ್ರಾಡಕ್ಟ್ಸ್. ಓಕೆ. ಆಯಿಲ್ ಹಚ್ಚೋದಕ್ಕೆ ಒಂದು ಅಟ್ಯಾಚ್ಮೆಂಟ್. ಓಕೆ. ನೋಡಬಹುದು ವೀಕ್ಷಕರೇ ಎಷ್ಟು ಕ್ಯೂಟ್ ಆಗಿದೆ. ಇದು ಸಿ ನೋಡೋದಕ್ಕೆ ಏನೋ ಸಿಲ್ಲಿ ಇದು ಇರುತ್ತೆ, ಬಟ್ ಇದರಲ್ಲಿ ಏನಂದ್ರೆ ಇದು ಕಾಟನ್ ಕ್ಲಾತ್. ಕಾಟನ್ ಕ್ಲಾತ್ ನೀವು ಚೇಂಜ್ ಮಾಡಕ್ಕಾಗುತ್ತೆ. ಇದು ವುಡನ್. ಓಕೆ. ಕಾಸ್ಟ್ ಇಸ್ ಲೆಸ್, ಬಟ್ ವಿ ಆರ್ ಗೋಯಿಂಗ್ ಟು ದಿ ಓಲ್ಡನ್ ಏಜ್. ಓಲ್ಡನ್ ಏಜ್ ನಾನು ಹೇಳೋದು, ಈಗ ಇದನ್ನು ಓಲ್ಡನ್ ಏಜ್ ಪ್ರಾಡಕ್ಟ್ಸ್. ನಾವು ಇದು ಬಿಟ್ಟು ತುಂಬಾ ದೂರ ಹೋಗಿದೀವಿ. ವಿ ಆರ್ ಕಮಿಂಗ್ ಬ್ಯಾಕ್ ಟು ದಿಸ್ ಅಂಡ್ ವಿ ಆರ್ ಗಿವಿಂಗ್ ದಿಸ್, ಯೂಸ್ ದಿಸ್ ಟು ಮೇಕ್ ದೋಸಾ ಎವ್ರಿಥಿಂಗ್. ತುಂಬಾ ಚೆನ್ನಾಗಿರುತ್ತೆ. ಇದು ಪ್ಲಾಸ್ಟಿಕ್ ಹೋಗಿದೀವಿ ನಾವು. ಹೌದು ಸರ್. ಈಗ ಕೋಕೋನಟ್ ಕೊಯರ್ ಸ್ಕ್ರಬ್ಬರ್ ನೋಡಬಹುದು. ನಾನು ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ಎಕ್ಸಾಂಪಲ್, ಒನ್ ಟೈಮ್ ನೀವು ಇದು ಯೂಸ್ ಮಾಡಿದ್ರೆ ಅಲ್ಲೇ ಜ್ಞಾಪಕ ಬರುತ್ತೆ ನಿಮ್ಗೆ. ಈಗ ಮನೆಯಲ್ಲಿ ಕೋಕೋನಟ್ ಬ್ರೇಕ್ ಮಾಡಿದ್ರೆ ಅದರಲ್ಲಿ ನಾರು ಇರುತ್ತೆ ಅಲ್ವಾ, ಅದ್ ತಗೊಂಡು ನೀವು ಸೈಡ್ ನಲ್ಲಿ ಇಟ್ಕೊಳ್ತೀರಿ ವಾಶ್ ಮಾಡೋದಕ್ಕೆ. ಪ್ಲಾಸ್ಟಿಕ್ ಹೋಗ್ಬೇಡ. ಪ್ಲಾಸ್ಟಿಕ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅಂಡ್ ಅದರಲ್ಲಿ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಹಂಗೆ ಇರುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ಕಂದ್ರೆ ಹೋಗ್ಬಿಡುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್, ಹೆಲ್ತ್ಗೂ ಚೆನ್ನಾಗಿರುತ್ತೆ, ಪಾತ್ರ ವಾಶ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ನ್ಯಾಚುರಲ್ ನಾನ್ ಸ್ಟಿಕ್ ಬರೋದು ಇದು ಯೂಸ್ ಮಾಡಿದ್ರೆ ಹೋಗಲ್ಲ, ಹಂಗೆ ಇರುತ್ತೆ. ಈಗ ಅದೇ ಸರ್, ಎಲ್ಲರೂ ಹೆಲ್ತ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ನಾವು ಜಾಸ್ತಿ ಹೇಳ್ತೀವಿ ಹೆಲ್ತ್ ಬಗ್ಗೆ, ಬಿಕಾಸ್ ಮನಿ ಡಸಂಟ್ ಮ್ಯಾಟರ್ ಬಟ್ ಹೆಲ್ತ್ ಮ್ಯಾಟರ್ಸ್. ಸೊ ಅದಕ್ಕೋಸ್ಕರ ಹೇಳೋದು. ಇನ್ನೊಂದು ನಿಮ್ಗೆ ಅಯನ್ದು ಟರ್ನರ್ ಕೊಡ್ತೀವಿ ಸರ್. ಇದು ಸ್ವಲ್ಪ ಶಾರ್ಪ್ ಇದೆ, ಎಲ್ಲಾ ಕಡೆನೂ ಶಾರ್ಪ್ ಇದೆ. ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ, ನಾವು ಸಾಫ್ಟ್ ಮಾಡಕ್ಕಾಗತ್ತೆ. ಸೊ ಈ ಅಟ್ಯಾಚ್ಮೆಂಟ್ಸ್ ನಾವು ಫ್ರೀ ಕೊಡ್ತೀವಿ ಇದ್ರ ಜೊತೆನಲ್ಲಿ. ಸೊ ಆಲ್ಮೋಸ್ಟ್ 7 kg ಆಯ್ತು. ಆಲ್ಮೋಸ್ಟ್ 7 kg ಇದೆ. ನಾನು ಪ್ಯಾಕ್ ಮಾಡಿದ್ರೆ 8 kg ಆಗುತ್ತೆ. ನಿಮ್ಗೆ ಹೆಲ್ತ್ ಗೂ ಒಳ್ಳೆ ಪ್ರಾಡಕ್ಟ್. ಅಗೈನ್ 2026 rupees ಓನ್ಲಿ. PR02 ನೋಡಿ, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬರುತ್ತೆ ನಿಮಗೆ. ಅಂಡ್ ಅಮೌಂಟ್ ನೀವು ಆರಾಮಾಗಿ ಸ್ಕ್ರೀನ್ ಮೇಲೆ ಕೊಟ್ಟೋ ನಂಬರ್ ಕಾಲ್ ಮಾಡ್ಕೊಂಡು ಇನ್ನು ಏನಾದ್ರು ಮಾಹಿತಿ ಇತ್ತು ತಿಳ್ಕೋಬಹುದು. ಎಸ್. ಈಗ PR03 ಸರ್, ಇಷ್ಟು ಇನ್ಫಾರ್ಮೇಶನ್ ಯಾರು ಕೊಡಲ್ಲ. ಅಗೈನ್ ನೀವು ಕಾಲ್ ಮಾಡಿದ್ರೆ ಇನ್ನೂ ಹಾಫ್ ಅನ್ ಅವರ್ ಮಾತಾಡಬೇಕಾ, ನಾನು ಮಾತಾಡ್ತೀನಿ, ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಓಕೆ, ಡನ್. ಸೊ ವೀಕ್ಷಕರೇ, ವಿಡಿಯೋ ಕೊನೆ ತನಕ ನೋಡ್ಕೊಂತ ಹೋಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ತೋರಿಸ್ತಿದ್ದಾರೆ ಸರ್? PR03 ಸರ್. ಓಕೆ. ಒಂದು ಕ್ಯೂಟ್ ಕಡಾಯಿ ಸರ್. ತುಂಬಾ ಜನ ಕ್ಯಾಶ್ ಚೈನ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜಾಸ್ತಿ ವೆಯ್ಟ್ ಇದೆ ಅಂತಾರೆ. ಕಡಿಮೆ ವೆಯ್ಟ್ ಇದು ಕೊಡ್ತೀನಿ. ಚಿಕ್ಕದು ಕಡಾಯಿ, ನೀವು ಬಜ್ಜಿ, ಬೋಂಡಾ, ಪೂರಿ, ಡೀಪ್ ಫ್ರೈ ಏನಾದ್ರು ಮಾಡೋದು, ಪಲ್ಯ ಮಾಡೋದು, ಚಿಕ್ಕದನ್ನು ನೀವು ಯೂಸ್ ಮಾಡಕ್ಕಾಗುತ್ತೆ. ವೆಯ್ಟ್ ನೋಡಿ, ಕಡಿಮೆ ವೆಯ್ಟ್ ಇರೋದು 1 kg. ಎಲ್ಲರೂ, ಈವನ್ ಸೀನಿಯರ್ ಸಿಟಿಸನ್ ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ವೆಯ್ಟ್ ಕಡಿಮೆ ಇರೋದೆ, ವಾಶ್ ಮಾಡೋದು ಈಸಿ. ಆಯಿಲ್ ಕಡಿಮೆ ಯೂಸ್ ಆಗುತ್ತೆ ಇದರಲ್ಲಿ. ಆಯಿಲ್ ಕಡಿಮೆ ಯೂಸ್ ಆಗುತ್ತೆ. ಯಾಕಂದ್ರೆ ದೊಡ್ಡದು ಕಡಾಯಿ ಇದ್ರೆ ಜಾಸ್ತಿ ಆಯಿಲ್ ಯೂಸ್ ಮಾಡ್ಬೇಕು. ಹೌದು. ಆಮೇಲೆ ಮಲ್ಟಿಪಲ್ ಟೈಮ್ಸ್ ಆಯಿಲ್ ಯೂಸ್ ಮಾಡಕ್ಕಾಗಲ್ಲ, ರೀಸೈಕಲ್ ಮಾಡಕ್ಕಾಗಲ್ಲ ನೀವು. ಅದಕ್ಕೋಸ್ಕರ ಚಿಕ್ಕದು ಕೊಟ್ಟಿದೀವಿ. ಈ ತರ ಒಂದು ಕಡಾಯಿ ಮನೆಯಲ್ಲಿ ಇದ್ರೂ ಚೆನ್ನಾಗಿರುತ್ತೆ. ಓಕೆ. ಇದು ಸ್ವಲ್ಪ ಟೇಪ್ ಮಾಡಿ ನೋಡ್ತೀರಾ? ಎಷ್ಟಿದೆ ಸರ್? ಆಲ್ಮೋಸ್ಟ್ 7 ಇಂಚ್. 7 ಇಂಚಿಂದ ಇದೆ. 7.5 ಇಂಚ್ ಬರುತ್ತೆ. ಓಕೆ. ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ? ಅಂಡ್ ಇನ್ನೊಂದು ಏನಂತಂದ್ರೆ, ಆಲ್ಮೋಸ್ಟ್ ಎಲ್ಲರ ಮೇಲೆ ಕೂಡ ಎಲೈಟ್ ಇಂದು ಎಲ್ಲಾನು ಬ್ರಾಂಡೆಡ್ ಸರ್. ಬ್ರಾಂಡೆಡ್. ಇನ್ನೊಂದು ಇದು ನಿಮ್ಗೆ ನೋಡಿದ್ರೆ ಹೆಂಗಿದೆ ಸರ್? ತುಂಬಾ ಚೆನ್ನಾಗಿದೆ. ಪ್ಯೂರ್ ವಾಟ್ ಪ್ರಾಡಕ್ಟ್ ಇಸ್ ದಿಸ್? ಇಟ್ ಇಸ್ ಯೂಸ್ ಫಾರ್ ಇನ್ನೊಂದು ದೋಸೆ ಮಾಡಕ. ಆಪ ಚಟ್ಟಿ ಸರ್. ಆಪ ಚಟ್ಟಿ. ಈಗ ಇದು ಕೆಜಿ ನೋಡಿದ್ರಿ ಅಲ್ವಾ? 1.3 kg. 1.3 kg. ಈಗ ನೀವು ನಾನ್ ಸ್ಟಿಕ್ ತಗೊಂಡ್ರು ಮಿನಿಮಮ್ 750 grams to 900 grams ಇರುತ್ತೆ. ಮಿನಿಮಮ್ 1 kg ಇರುತ್ತೆ. ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಇದು ಕಡಿಮೆ ಇದೆ ಅಂತ. ಜನ ಈಗ ನಾನು ಹೆವಿ ವೈಟ್ ಇದು ತೋರಿಸಿದೀನಿ, ಲೈಟ್ ವೈಟ್ ಇದ್ರೆ ಲೈಟ್ ವೈಟ್ ಇದೆ ಅಲ್ವಾ, ಕಾಸ್ಟ್ ಕಡಿಮೆ ಆಗ್ಬೇಕಂತ. ಬಟ್ ಇದು 1.3 kg. ಈ ದೋಸೆ ಮಾಡೋ ಟೈಮ್ ನಲ್ಲಿ ಇದು ವೈಟ್ ಲೆಸ್ ಇದ್ರೇನೆ
ನೀವ್ ಹಿಂಗ ರೊಟೇಟ್ ಮಾಡಕ್ ಆಗತ್ತೆ. ಹೌದು. ಅದಕ್ಕೋಸ್ಕರ ಹಿಂಗ ವೆಯ್ಟ್ ಲೆಸ್ ಮಾಡಿರೋದು ಇದು. ಹ್ಮ್. ಸೊ ಇನ್ನೊಂದು ಹೆಲ್ತ್ಗೂ ಒಳ್ಳೇದು, ಹ್ಮ್. ದೋಸೆನ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆಪಚಟ್ಟಿ. ಓಕೆ ಡನ್. ಅಂಡ್ ನೆಕ್ಸ್ಟ್ ಸರ್? ನೆಕ್ಸ್ಟ್ ಫೇಮಸ್ ದೋಸೆ ತವ ನಮ್ಮ ಹತ್ರ ಇದು ಇರೋದು, ವಾವ್, ನೀರ್ ದೋಸೆ ತವ. ನೀರ್ ದೋಸೆ ತವ ನಮ್ಗೆ ತುಂಬಾ ಆರ್ಡರ್ಸ್ ಬರೋದು ಮುಂಬೈ, ಮಂಗಳೂರು, ಉಡುಪಿ, ಅಲ್ಲಿರೋರು ತುಂಬಾ ತಗೊಳ್ತಾರೆ ಈ ಪ್ರಾಡಕ್ಟ್ ನಮ್ಮ ಹತ್ರ, ನೀರ್ ದೋಸೆ ತವ ಮಾಡೋದಕ್ಕೆ. 3 kg 100 grams ಇದೆ. ಇದು ಎಷ್ಟು ಇಂಚು ನೋಡ್ಕೊಳ್ಳಿ ಸರ್? 12 ಇಂಚು ಸರ್. 12 inches ಇದೆ. ಓಕೆ. ಈಗ ಒಂದು ನೀರ್ ದೋಸೆ ತವ, ಒಂದು ಆಪಚಟ್ಟಿ, ಒಂದು ಕಡಾಯಿ ಚಿಕ್ಕದು. ಓಕೆ. ಟೋಟಲ್ ವೆಯ್ಟ್ ನೀವು ನೋಡಿದ್ರೆ 5.5 kg ಬರುತ್ತೆ. ಅದ್ರ ಜೊತೆನಲ್ಲಿ ಒಂದು ಕೋಕೋನಟ್ ಕೊಯರ್, ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆ ಇದ್ರ ಬಗ್ಗೆ. ಆಯಿಲ್ ಹಚ್ಚಿದ್ದು ಓಪನ್ ಮಾಡಿ ಇಟ್ಟಿದ್ದೀನಿ, ವುಡನ್ ಬರುತ್ತೆ. ಅದ್ರ ಮೇಲೆ ಕಾಟನ್ ಕ್ಲಾತ್. ಈ ಕಾಟನ್ ಕ್ಲಾತ್ ನೀವು ಚೇಂಜ್ ಮಾಡಕ್ ಆಗತ್ತೆ, ಹಳೇದಾದ್ರೆ ಅದು ರಿಮೂವ್ ಮಾಡ್ಬಿಟ್ಟು ಇದೇ ತರ ನೀವು ಟೈ ಮಾಡಿ ಯೂಸ್ ಮಾಡಕ್ಕಾಗತ್ತೆ. ಬೇಸಿಕಲಿ ವಿ ಆರ್ ಬ್ರಿಂಗಿಂಗ್ ದ ಓಲ್ಡ್ ಥಿಂಗ್ ಟು ಯುವರ್ ನ್ಯೂ ಕಾನ್ಸೆಪ್ಟ್. ಹಳ್ಳಿ ಶೈಲಿಯನ್ನ ಮತ್ತೆ ಪುನಃ ನೀವು ರೀಬರ್ತ್ ಮಾಡ್ತಿದ್ದೀರಾ. ಅಂಡ್ ಇದು ನೋಡಿ ಅಗೈನ್ ಈ ಹ್ಯಾಂಡಲ್ದು ಬರುತ್ತೆ, ಸಿಲಿಕಾನ್ ಹ್ಯಾಂಡಲ್ದು. ಎಲ್ಲದಕ್ಕೂ ನೀವು ಯೂಸ್ ಮಾಡಕ್ಕಾಗುತ್ತೆ. ಸೂಪರ್. ಸೊ ಎಲ್ಲ ಕಾಂಬೋ 2026 rupees only. ಓಕೆ. ಇದು PR04, ಸಾರಿ PR03. ಸೊ ವೀಕ್ಷಕರೇ, ಇದು PR03 ನೆನಪಲ್ಲಿ ಇಟ್ಕೊಳ್ಳಿ. ಸ್ಕ್ರೀನ್ ಶಾಟ್ ನ ತಗೊಂಡು ಇವ್ರು ಕಳ್ಸಿದಂದ್ರೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು. ಓಕೆ. ನೆಕ್ಸ್ಟ್ ಸರ್ PR04 ಸರ್. PR04. ಓಕೆ. ಇದು ಮಿನಿ ಕಾಂಬಿ ಕ್ಯಾಸ್ಟ್ ಐನ್ ನಲ್ಲಿ. ಓಕೆ. ನೋಡಿ ತಡ್ಕ ಪ್ಯಾನ್, ಇದು ತಡ್ಕ ಗಿಡ್ಕ ಎಲ್ಲ ಹಾಕಕ್ಕೆ ಅಂತ. ಆಮೇಲೆ ಆಮ್ಲೆಟ್ ತವ, ಇದರಲ್ಲಿ ನೀವು ಆಮ್ಲೆಟ್ ಮಾಡಕ್ಕಾಗತ್ತೆ, ಚಿಕ್ಕದ್ ದೋಸೆ ಮಾಡಕ್ಕಾಗತ್ತೆ, ಚಿಕ್ಕದು ಆನಿಯನ್ ದೋಸೆ ಮಾಡಕ್ಕಾಗತ್ತೆ, ಒಗ್ಗರಣೆ ಮಾಡಕ್ಕೂ ಆಗತ್ತೆ, ಎಲ್ಲದಕ್ಕೂ ಯೂಸ್ ಮಾಡಕ್ಕಾಗತ್ತೆ. ಇದು ಜೊತೆನಲ್ಲಿ ನಿಮ್ಗೊಂದು ಮುಲ್ಬಾಗಲ್ ದೋಸೆ ತವ 9 ಇಂಚ್ ಬರುತ್ತೆ ಸರ್. ಈಗ ಇದು ಟೋಟಲ್ ವೆಯ್ಟ್ ನೋಡಿದ್ರೆ 3.3 kg ಬರುತ್ತೆ. ಇದು ಜೊತೆನಲ್ಲಿ ಒಂದು ಕೋಕೋನಟ್ ಸ್ಕ್ರಬ್ಬರ್ ಒಂದು, ಆಯಿಲ್ ಹಚ್ಚಿದ ಒಂದು, ಆಮೇಲೆ ಈ ಟರ್ನರ್ ಒಂದು ಬರುತ್ತೆ. ಓಕೆ. ಸೊ ಇದೆಲ್ಲ ಕಾಂಬೋ PR04 ಎಲ್ಲ ಕ್ಯಾಸ್ಟ್ರಲ್ ಬರುತ್ತೆ ನೋಡಿ, ನೋಡಬಹುದು ವೀಕ್ಷಕರೇ. ಓಕೆ. PR04 ಆಯ್ತು. ಈಗ PR05 ಸರ್. ಓಕೆ ಡನ್. ಸೊ ನೆಕ್ಸ್ಟ್ ಯಾವ ಸರ್? ಈಗ 4 ಕಾಂಬಿ ನಾವು ನೋಡಿದೀವಿ ಸರ್, ಎಲ್ಲಾನು ಕ್ಯಾಸ್ಟ್ ಐನ್ ನಲ್ಲಿ ನೋಡಿದೀವಿ. ಈಗ ಟ್ರೈಪ್ಲೈ ನಿಮ್ಗೆ ಗೊತ್ತು, ಒನ್ ಆಫ್ ದಿ ಫೇಮಸ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಎಲ್ಲರ ಮನೆಯಲ್ಲಿನೂ ನಾರ್ಮಲ್ ಸ್ಟೀಲ್ ಇಂದ ನಾರ್ಮಲ್ ಅಲ್ಯೂಮಿನಿಯಂ ನಲ್ಲಿ ಟ್ರೈಪ್ಲೈಗೆ ಮೂವ್ ಆಗ್ತಾ ಇದ್ದಾರೆ. ಅಂಡ್ ವಿ ಆರ್ ಇನ್ ದ ಎರಾ ಆಫ್ ಟ್ರೈಪ್ಲೈ ಎರಾ. ಟ್ರೈಪ್ಲೈ ಇದೆ ಕಾಂಬಿ ಕೊಡ್ತಾ ಇದೀನಿ ಈಗ. 5 ಪೀಸ್ ಸೆಟ್, 16 ಸೆಂಟಿಮೀಟರ್ ಆಲ್ಮೋಸ್ಟ್ ಸಾಸ್ ಪ್ಯಾನ್ ನೋಡಬಹುದು ನೋಡಿ, 16 ಸೆಂಟಿಮೀಟರ್ದು. ಈಗ ಕೆಲವರಿಗೆ ಟ್ರೈಪ್ಲೈ ಅಂದ್ರೆ ಏನಂತ ಗೊತ್ತಿರಲ್ಲ, ಯಾಕೆ ಯೂಸ್? ವೆರಿ ಗುಡ್ ಕ್ವಶನ್ ಸರ್. ಈಗ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಯೂಸ್ ಮಾಡಿರ್ತೀವಿ, ಹೈ ಫ್ಲೇಮ್ ನಲ್ಲಿ ಯೂಸ್ ಮಾಡ್ತೀವಿ, ಹೀಟ್ ಕಂಡಕ್ಷನ್ ಬಂದು ಸ್ವಲ್ಪ ಟೈಮ್ ಆಗುತ್ತೆ ಹೀಟ್ ಬರೋದಕ್ಕೆ. ಸ್ಟೀಲ್ ಪಾತ್ರೆ ಯೂಸ್ ಮಾಡ್ತೀವಿ, ಸಿಂಗಲ್ ಲೇಯರ್ ಇರುತ್ತೆ, ಅದರಲ್ಲಿ ನಾವು ಕುಕ್ ಮಾಡಿದ್ರೆ ಸೀದೋಗುತ್ತೆ, ಅದು ಬ್ಲಾಕ್ ಆಗುತ್ತೆ, ಆಮೇಲೆ ಸ್ಟಿಕ್ ಆಗುತ್ತೆ, ನಮ್ಗೆ ಕಂಫರ್ಟಬಲ್ ಇರಲ್ಲ. ಓಕೆ. ಈಗ ಟ್ರೈಪ್ಲೈ ನಲ್ಲಿ ನೀವು ಮೀಡಿಯಂ ಫ್ಲೇಮ್ ನಲ್ಲಿ ಯೂಸ್ ಮಾಡಕ್ಕಾಗುತ್ತೆ, ನಿಮ್ಗೆ ಸ್ಟಿಕ್ ಆಗಲ್ಲ, ಆಮೇಲೆ ಬರ್ನ್ ಆಗಲ್ಲ. ಓಕೆ. ಸೊ ಅದಕ್ಕೆ ಈಗ ಇದು 3 ಲೇಯರ್ ನಲ್ಲಿ ಬರುತ್ತೆ. ಕೆಳಗೆ ಒಂದು ಸ್ಟೀಲು, ಮ್ಯಾಗ್ನೆಟಿಕ್ ಸ್ಟೀಲ್, ಮಧ್ಯದಲ್ಲಿ ತಿಗ್ಗಾಜ್ ಅಲ್ಯೂಮಿನಿಯಂ ಇರುತ್ತೆ, ಅದ್ರ ಮೇಲೆ ಸ್ಟೀಲ್ ಇರುತ್ತೆ. ಸೊ 3 ಲೇಯರ್ ಇರುತ್ತೆ ಸರ್. ಈಗ ಈ 3 ಲೇಯರ್ ಇರೋದಕ್ಕೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಈ ಅಲ್ಯೂಮಿನಿಯಂ ಏನ್ ಮಾಡುತ್ತೆ ಅಂದ್ರೆ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಸರ್. ಸೊ ಕಂಫರ್ಟಬಲ್ ಕುಕಿಂಗ್, ಟೇಸ್ಟ್ ಚೇಂಜ್ ಆಗುತ್ತೆ. ಲೈಫ್ ಆಫ್ ದಿಸ್ ಟ್ರೈಪ್ಲೈ ಇಸ್ ಮೋರ್ 5, 10, 15 ಇಯರ್ಸ್ ಆಲ್ಸೋ ನೀವು ಯೂಸ್ ಮಾಡ್ಕೋಬಹುದು. ಈಗ ನಾರ್ಮಲಿ ನಮ್ಮ ಹತ್ರ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ ಸ್ಟೀಲ್ ನಲ್ಲಿ ಇಲ್ಲಿ ಹೀಟ್ ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಈವನ್ ದಿ ಸಿಲಿಕಾನ್ ಕೊಟ್ಟಿದೀವಿ ಇಲ್ಲಿ. ನಿಮ್ಗೆ ಇದು ಬರ್ನ್ ಆಗಲ್ಲ, ಹೀಟು ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ, ನಿಮ್ಗೆ ಹೋಲ್ಡ್ ಮಾಡೋದಕ್ಕೆ ತುಂಬಾ ಈಸಿ ಇರುತ್ತೆ. ಇದು ನೋಡ್ಕೊಳ್ಳಿ, ಇದು ಜೊತೆನಲ್ಲಿ ಒಂದು ಲಿಡ್ ಬರುತ್ತೆ ನಿಮ್ಗೆ. ಸೊ ಆಲ್ಮೋಸ್ಟ್ 1.15 kg. ಇಲ್ಲ ಹಾಲಲ್ಲೂ ಕೂಡ ಕುದಿಸ್ಕೋಬಹುದು. ಹಾಲು ಸಿ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಒಂದೊಂದಕ್ಕೆ ಯೂಸ್ ಮಾಡ್ತಾರೆ. ಈಗ ಇದು ಒಂದೇ ಯೂಸ್ ಮಾಡ್ತಾರೆ, ಏನಕ್ಕೆ ಅಂದ್ರೆ ಹಾಲ್ ಕಾಸೋದಕ್ಕೆ ಯೂಸ್ ಮಾಡ್ತಾರೆ. PG ನಲ್ಲಿ ಮ್ಯಾಗಿ ಮಾಡ್ತಾರೆ, ಎಲ್ಲಾನು ಮಾಡಕ್ಕಾಗತ್ತೆ. ಬೇಸಿಕಲಿ ನಮ್ ಮನೆ ಎಷ್ಟು ದೊಡ್ಡದಿದೆ, ಕಿಚನ್ ಎಷ್ಟು ದೊಡ್ಡದಿದೆ. ಈಗ ನಾನು ರೂಮ್ ನಲ್ಲಿ ಇದ್ರೆ ಇದನ್ನಲ್ಲಿ ಎಲ್ಲಾನು ಮಾಡ್ಬೇಕು, ನಾನು ಚಾಯ್ಸ್ ಇಲ್ಲ. ಈಗ ಮನೆಯಲ್ಲಿ ಅಂದ್ರೆ ಹಾಲ್ ಕಾಸೋದಕ್ಕೆ ಒಂದು ಪಾತ್ರ,
ಕಡಾಯಿಗೆ ಒಂದು ಪಾತ್ರ, ಫ್ರೈ ಪ್ಯಾನ್ ಒಂದು ಪಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ಈ ಕಾಂಬಿನಲ್ಲಿ ನಿಮ್ಗೆ ಒಂದು ಸಾಸ್ ಪ್ಯಾನ್ ಬರುತ್ತೆ ಸರ್. ನೆಕ್ಸ್ಟ್ ಒಂದು ಕಡಾಯಿ, ಇದು ಫಸ್ಟ್ ಫ್ರೈ ಪ್ಯಾನ್ ತೋರಿಸ್ಕೊಡ್ತೀನಿ. 22 ಸೆಂಟಿಮೀಟರ್ ಸರ್ ಇದು. 850 ಗ್ರಾಮ್ಸ್ ನೋಡಿ. ಇದೆ ಟ್ರೈಪ್ಲೈ. ಓಕೆ, 22 ಸೆಂಟಿಮೀಟರ್ ಫ್ರೈ ಪ್ಯಾನ್. ಇದನ್ನ ನಾವು ಇಂಡಕ್ಷನ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಇಂಡಕ್ಷನ್ ನಲ್ಲಿನೂ ಯೂಸ್ ಮಾಡಕ್ಕಾಗತ್ತೆ, ಸ್ಟವ್ ನಲ್ಲಿನೂ ಯೂಸ್ ಮಾಡಕ್ಕಾಗತ್ತೆ, ಇನ್ಫ್ರಾರೆಡ್ ಸ್ಟವ್ ನಲ್ಲಿನೂ ಯೂಸ್ ಮಾಡಕ್ಕಾಗತ್ತೆ. 22 ಸೆಂಟಿಮೀಟರ್ ಇದು. ಓಕೆ, ಇದನ್ನು 3 ಲೇಯರ್ಸ್ 3 ಲೇಯರ್ಸ್ ಇದೆ. 3 ಲೇಯರ್ಸ್. ಟ್ರೈಪ್ಲೈ. ಆಮೇಲೆ ಒಂದು ಕಡಾಯಿ ಕಡಾಯಿ 22 ಸೆಂಟಿಮೀಟರ್ ನೋಡಿ, ಇದನ್ನು ನೋಡಿ ತೋರಿಸ್ತೀನಿ. 22 ಸೆಂಟಿಮೀಟರ್. ಓಕೆ, ಸೊ ನೋಡ್ಬೋದು ಸರ್. ಇನ್ನೊಂದು ಟ್ರೈಪ್ಲೈ ಅಂತಂದ್ರೆ ಕಾಸ್ಟ್ಲಿ ಪ್ರಾಡಕ್ಟ್. ಅದು ಕಾಸ್ಟ್ಲಿ ಪ್ರಾಡಕ್ಟ್ ಎಲ್ಲರೂ ತಗೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಕಾಂಬಿ ಇಟ್ಟಿದೀವಿ. ಈ ಟೈಮು ಜನ ಬಂದು 2026ಗೆ 3 ಪಾತ್ರ ಯೂಸ್ ಮಾಡಿದ್ರೆ ಅವ್ರಿಗೆ ಈ ಫೀಲ್ ಗೊತ್ತಾಗುತ್ತೆ. ಆಮೇಲೆ ದೇ ಕ್ಯಾನ್ ಇನ್ವೆಸ್ಟ್ ದ ಮನಿ. ಈಗ ಈ ಒಂದು ಕಡಾಯಿ ನೀವು ತಗೋಬೇಕಂದ್ರೆ ಇದು ವೆಯ್ಟ್ ನೋಡಿ, ಇಟ್ಸ್ ಆಲ್ಮೋಸ್ಟ್ 1 kg. ಇದು ಮಾರ್ಕೆಟ್ ನಲ್ಲಿ 1800 ರೂಪೀಸ್ ಸೇಲ್ ಮಾಡ್ತಾರೆ. 1800. ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಗೆಲ್ಲ ಹೋಗಿದ್ರೆ ಮಿನಿಮಮ್ 2400 to 2800 ಆಗುತ್ತೆ ಈ ಒಂದು ಕಡಾಯಿ ಮಾತ್ರನೇ. ಸೊ ನೋಡ್ತಾ ಇರಬಹುದು ವೀಕ್ಷಕರೇ, ಈ ಕಡಾಯಿ ಇದು ಒಂದು ಫ್ರೈ ಪ್ಯಾನ್ ಪ್ಲಸ್ ಅದು ಸಾಸ್ ಪ್ಯಾನ್, 3 ಟ್ರೈಪ್ಲೈ 2026 ರೂಪೀಸ್ ಮಾತ್ರ. ನೋಡಿ, ಕಡಾಯಿಗೂ ಫ್ರೈ ಪ್ಯಾನ್ಗೂ ಒಂದೇ ಲಿಡ್ ಬರುತ್ತೆ, ಎರಡಕ್ಕೂ ಲಿಡ್ ಸೆಟ್ ಆಗುತ್ತೆ ನಿಮ್ಗೆ. ಓಕೆ, ಈಗ ಎಲ್ಲಾ ಪಾತ್ರನೂ ಕ್ಲೋಸ್ ಮಾಡೋದಕ್ಕೂ ಲಿಡ್ ಇದೆ. ಸೊ ಟೋಟಲ್ 3.4 kg. 3.4 kg ಇರೋದು ಟ್ರೈಪ್ಲೈ 2026 ರೂಪೀಸ್ಗೆ Only. ಸೂಪರ್. PR05. PR05. ಸೊ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಕಾಂಬೋ ಯಾವ್ದು ಸರ್ ಇವಾಗ? ಸರ್ ನೆಕ್ಸ್ಟ್ ನಾನು ಟ್ರೈಪ್ಲೈ ಯೂಸ್ ಮಾಡ್ತೀನಿ. ಅನಿಕೋಮ್. ಓಕೆ, ಅನಿಕೋಮ್ ಅಂತ ಒಂದು ಹೊಸ ಇದೆ ಸರ್. ನೀವು ಇದೆಲ್ಲ ನೀವು ಬರ್ಗ್ನರ್ ಆ ಬ್ರ್ಯಾಂಡ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಪ್ರಾಡಕ್ಟ್ ಬಂದು ಟ್ರೈಪ್ಲೈ ಗಿಂತ ಕಾಸ್ಟ್ಲಿ ಪ್ರಾಡಕ್ಟ್. ಹೌದು ಸರ್. ಈಗ ಟ್ರೈಪ್ಲೈ ಕಡಾಯಿ ಬಂದು ನಾನು 2500 ಹೇಳಿದ್ರೆ ಇದು ಮಿನಿಮಮ್ 3800 to 4000 ಇರುತ್ತೆ. ಅನಿಕೋಮ್ ಸ್ಟ್ರಕ್ಚರ್. ಇದು 20 ಸೆಂಟಿಮೀಟರ್ 20 ಸೆಂಟಿಮೀಟರ್ ಕಡಾಯಿ. ಓಕೆ, 20 ಸೆಂಟಿಮೀಟರ್ ಫ್ರೈ ಪ್ಯಾನ್ ಅನಿಕೋಮ್. ಟ್ರೈಪ್ಲೈ ನಲ್ಲಿ ಅನಿಕೋಮ್ ನಿಮ್ಗೆ. ಓಕೆ, ಈಗ ಇದು ನಾನ್ ಸ್ಟಿಕ್ ಅಂತಾರೆ. ಈಗ ನೋಡಿ, ಸ್ಕ್ರಾಚ್ ಆಗಿದೆಯಾ? ಒಂದ್ ಸ್ಕ್ರಾಚ್ ಬಿದ್ದಿಲ್ಲ, ಏನಾಗಿಲ್ಲ. ಸೊ ಲೈಫ್ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ಕ್ರಾಚ್ ಇದೆ, ಇದರಲ್ಲಿ ಸ್ಕ್ರಾಚ್ ಇದೆ, ಇದರಲ್ಲಿ ಸ್ಕ್ರಾಚ್ ಇಲ್ಲ. ಅದೇ ಕೆಲವು ಜನ ಹನಿಕೋಮ್ ಅಂತ ಭಯ ಪಡ್ಕೊಂಡ್ಬಿಡ್ತಾರೆ. ಅದು ಏನು ಭಯ ಇಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಮಾಡಿರೋದು, ತೋರಿಸಿರೋದು ಇದು. ಆಮೇಲೆ ತವಾ 25 ಸೆಂಟಿಮೀಟರ್ ನಲ್ಲಿ ತವಾ ಸರ್. ಸರ್ ಇದು ಇದರಲ್ಲಿ ಚಪಾತಿನೂ ಮಾಡಕ್ಕಾಗತ್ತೆ, ಬರೋಟ ಮಾಡಕ್ಕಾಗತ್ತೆ, ಪರಾತ ಮಾಡಕ್ಕಾಗತ್ತೆ, ಹೋಳಿಗೆ ಮಾಡಕ್ಕಾಗತ್ತೆ, ಎಲ್ಲಾನು ಮಾಡಕ್ಕಾಗತ್ತೆ. ಈಗ ನನಗೊಂದು ಸಿಂಪಲ್ ಎಸ್ ಸರ್, ಇದು ಇಷ್ಟು 3 ಪ್ರಾಡಕ್ಟ್ ಹೊರಗೆ ಹೋಗಿ ತಗೊಂಡ್ರಿ ಅಂತಂದ್ರೆ ಕಂಪ್ನಿ 5000 ಮೇಲೆ ನೀವು ಖರ್ಚು ಮಾಡ್ಲೇಬೇಕು ಸರ್. 5000 ಮಿನಿಮಮ್ ಖರ್ಚು ಮಾಡ್ಲೇಬೇಕು. ಓಕೆ, ಸೊ ಇದಕ್ಕೊಂದು ಲಿಡ್ ಬರುತ್ತೆ ನಿಮ್ಗೆ. ಫ್ರೈ ಪ್ಯಾನ್ಗೂ ಲಿಡ್ ಆಗುತ್ತೆ, ಕಡಾಯಿಗೂ ಲಿಡ್ ಆಗುತ್ತೆ. ಓಕೆ, ಸೊ ಇದು ಎಲ್ಲಾನು ಸೇರಿಸಿ ನಿಮ್ಗೆ 2026 ರೂಪೀಸ್ ಓನ್ಲಿ. ಇದು ಲೈಕ್ ಆಲ್ಮೋಸ್ಟ್ ಲೈಕ್ ಅರ್ಧ 50-60% ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಜಾಸ್ತಿನೇ ಸರ್, ಜಾಸ್ತಿನೇ ಆಯ್ತು. 70% ಡಿಸ್ಕೌಂಟ್ ಅಲ್ಲಿ ಆಲ್ಮೋಸ್ಟ್ ಈ ತರ ಒಂದು ಪ್ರಾಡಕ್ಟ್ ಎಲ್ಲೂ ಕೊಡ್ತಾ ಇಲ್ಲ ಸರ್. ಈ ಪ್ರಾಡಕ್ಟ್ ನೋಡಿಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಬೇರೆ ಬೇರೆ ಕಮೆಂಟ್ ಕೊಡ್ತಾರೆ. ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿರೋರ್ಗೆ ಗೊತ್ತು ಈ ಪ್ರಾಡಕ್ಟ್ ಕ್ವಾಲಿಟಿ ಏನು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಸುಮ್ನೆ ಇಲ್ಲಿ ಎಷ್ಟು ಅಲ್ಲಿ ಎಷ್ಟು ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಐ ಆಮ್ ನಾಟ್ ವರಿಡ್ ಅಬೌಟ್ ಆಲ್ ದಟ್. ಕ್ವಾಲಿಟಿ ಪ್ರಾಡಕ್ಟ್ ಅವ್ರಿಗೆ ಕೊಡಕ್ಕಾಗತ್ತಾ? ಕೊಡಕೇಳಿ ನಾನು ಹೋಗಿ ಹೋಲ್ಸೇಲ್ ನಲ್ಲಿ ತಗೊಳ್ತೀನಿ ಅಷ್ಟೇ. ಸೊ ನಾನು ಏನಂತಂದ್ರೆ ಅಂತಂದ್ರೆ ಅಲ್ಲಿ ನಿಮ್ಮ ಅಕ್ಕಪಕ್ಕ ಹೋಗಿ ಕೇಳ್ಕೊಂಡ್ಬನ್ನಿ. ಈ ಪ್ರಾಡಕ್ಟ್ ಎಷ್ಟು, ಈ ಪ್ರಾಡಕ್ಟ್ 3 ಪ್ರಾಡಕ್ಟ್ ಈ ಪ್ರೈಸ್ ನಲ್ಲಿ ಸಿಗುತ್ತಾ ಅಂತ ಕೊಟ್ರೆ ಅಲ್ಲೇ ತಗೊಳ್ಳಿ. ಬಿಕಾಸ್ ನಿಮ್ಗೆ ಒಳ್ಳೆ ಸರ್ವಿಸು ಸಿಗುತ್ತೆ. ನಾನು ಹೇಳೋದು ಏನಂದ್ರೆ ಕಂಪಾರಿಸನ್ ಮಾಡಿ, ಕಂಪಾರಿಸನ್ ಮಾಡ್ಬಿಟ್ಟು ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಬನ್ನಿ ತಗೊಳ್ಳಿ ಅಷ್ಟೇ. ಸೂಪರ್. ಓಕೆ, ಈಗ PR06 ಇದು PR06. ಓಕೆ, ಎಲ್ಲ ನೋಡ್ಬೋದು ಹನಿಕೋಮ್. ಓಕೆ, ಈಗ ನೆಕ್ಸ್ಟ್ ಯಾವ್ದು ಸರ್? ಈಗ ಸರ್ ಇನ್ನೊಂದು ಎಲ್ಲ ನಾವು ಕುಕಿಂಗ್ ಬಗ್ಗೆ ನೋಡಿದೀವಿ ಸರ್. ಈಗ ನಾವು ವಿಂಟರ್ ಸೀಸನ್ ಅಲ್ಲಿ ಇದೀವಿ. ವಿಂಟರ್ ನಲ್ಲಿ ಕುಕ್ ಮಾಡಿದಾದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಒಂದು 10 ಗಂಟೆಗೆ ಇಲ್ಲ 8 o'clock ಮಾರ್ನಿಂಗ್ ನೀವು ಕುಕ್ ಮಾಡ್ತೀರಿ. 9 o'clock ನಿಮ್ಮ ಮಗನೋ ಇಲ್ಲ ಮಗಳು ಇರ್ಲಿ ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಏನೋ ದೋಸೆ ಇಲ್ಲ ಇಡ್ಲಿ ಕೊಡ್ಬೇಕಂದ್ರೆ ಅದು ಏನಾಗುತ್ತೆ ಅಂದ್ರೆ ಕೋಲ್ಡ್ ಆಗ್ಬಿಡುತ್ತೆ. ಅವ್ರಿಗೂ ಬಿಸಿ ಬಿಸಿ ಕೊಡ್ಬೇಕು ನೀವಂದ್ರೆ ಏನ್ ಮಾಡ್ಬೇಕಂದ್ರೆ
ಒಂದು ಹಾಟ್ ಬಾಕ್ಸ್ ಮನೆಯಲ್ಲಿ ಇರಬೇಕು. ಹೌದು. ನಾನು ಒಂದು ಹೇಳ್ತಾ ಇಲ್ಲ, ಕಾಂಬಿ ಓಕೆ 3 ಕಾಂಬಿ ಹಾಟ್ ಬಾಕ್ಸ್. ಹೋ, ಸೊ ನೋಡ್ಬೋದು ಆಲ್ಮೋಸ್ಟ್ ಒಂದು 1 kg 1 ಲೀಟರ್, 2 ಲೀಟರ್, ಹಾ. 3 ಲೀಟರ್ ಕಾಂಬಿ ಕಾಂಬಿ 2026 rupees ಸಿಗತ್ತಾ? 26 rupees only. ಫಾರ್ ಎಕ್ಸಾಂಪಲ್ ಹಾ. ಸರ್ ಅದು ಹಾಟ್ ಬಾಕ್ಸ್ ತೆಗ್ಲಿ ಸರ್. ಅಂಡ್ ಇದು ನನ್ನ ಪ್ರಕಾರ ಇದು ಎಷ್ಟೊತ್ತು ಹೀಟ್ ಇರುತ್ತೆ? 4 to 5 hours ಹೀಟ್ ಇರುತ್ತೆ. ನಾನು ಅದು ಕಾನ್ಸೆಪ್ಟ್ ಹೇಳ್ತೀನಿ. ಹಾ. ಈಗ ನೋಡಿ ಸರ್, ಇದು 1.5 ಲೀಟರ್, ಓಕೆ 1180 MRP. ಇಲ್ಲಿ ನೋಡಬಹುದು 1000 ನಾವು ಸೇಲ್ ಮಾಡೋದು 980 rupees. ಹಾ. 1.5 ಲೀಟರ್. ಇದರಲ್ಲಿ 1.5 ಲೀಟರ್ ಇಲ್ಲ, 1 ಲೀಟರ್, 2 ಲೀಟರ್, 3 ಲೀಟರ್. ಓಕೆ ಇದು ಮೂರನ್ನು ಸೇರಿಸಿ ನಿಮ್ಗೆ 2026 rupees only. 2026 rupees only. ಸರ್ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಸರ್. ಎಸ್ ಸರ್, ಕೇಳಿ. ಈಗ ಹಾ. ನೀವು ಪರ್ಚೇಸ್ ಮಾಡಕ್ಕೆ ಹೋಗ್ತೀರಿ ಸರ್ ಮನೆಗೆ, ಹಾ. ಹಾಟ್ ಬಾಕ್ಸ್ ಹ್ಮ್ ಸರಿನಾ? 1 ಲೀಟರ್, ಹ್ಮ್ 2 ಲೀಟರ್, ಹ್ಮ್ 3 ಲೀಟರ್, ಓಕೆ 1000 rupees ಹ್ಮ್. ಪ್ರೈಸ್ ಆಫ್ಟರ್ ಡಿಸ್ಕೌಂಟ್, ಹ್ಮ್. 1200 ಆಫ್ಟರ್ ಡಿಸ್ಕೌಂಟ್, ಡಿಸ್ಕೌಂಟ್ 1300 ಆಫ್ಟರ್ ಡಿಸ್ಕೌಂಟ್. 3 ಲೀಟರ್ ನೀವು ಯಾವ್ದು ಪರ್ಚೇಸ್ ಮಾಡ್ತೀರಿ ಸರ್? ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಒಂದು ಪರ್ಚೇಸ್ ಮಾಡ್ಬೇಕು, ಯಾವ್ದು ಪರ್ಚೇಸ್ ಮಾಡ್ತೀರಿ? ಆಲ್ಮೋಸ್ಟ್ ಲೈಕ್ ಇದನ್ನೇ ಯಾವ್ದು? ದೊಡ್ಡದು ಇದನ್ನ ಯಾವ್ದು? ಅಂದ್ರೆ ದೊಡ್ಡದು. ಹಾ. ಯಾಕು? ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದೀರಾ ಅಂಡ್ ನಮ್ ಬಜೆಟ್ ಅಷ್ಟೇ ಇದೆ ಅಂತ ಹೇಳ್ತೀವಿ ನಾವು ಅಷ್ಟೇ. ಓಕೆ, ಈಗ 1000 rupees ಅದಕ್ಕಿಂತ ಕಡಿಮೆ ಸಿಗುತ್ತೆ ಅಲ್ವಾ ಇದು? ಚಿಕ್ಕದಾಗತ್ತಲ್ಲ. ಹಾ, ದೊಡ್ಡದು. ಹಾ. ಓಕೆ, ಸೊ ದಿಸ್ ಇಸ್ ಅ ಬೇಸಿಕ್ ಇಶ್ಯೂ ಹಾ. ವೆನ್ ಯು ಪರ್ಚೇಸ್ ಹಾಟ್ ಬಾಕ್ಸ್. ಹೌದು. ಓಕೆ, ನಾನು ಯಾಕೆ ಹಿಂಗೆ ಹೇಳ್ತೀರಿ ಅಂತ ನಿಮ್ಗೊಂದು ಇದಿರುತ್ತೆ. ಹಾ. ನಾರ್ಮಲಿ ಎಲ್ಲರೂ ಮಿಸ್ಟೇಕ್ ಮಾಡೋದು ಅದೇ. ಓಕೆ ಈಗ ನಿಮ್ ಮನೆಯಲ್ಲಿ ಇಬ್ರು ಇರ್ತಾರೆ, ಇಲ್ಲ 3 ಜನ ಇರ್ತಾರೆ. ಹಾ. 4 ಇಡ್ಲಿ ಸ್ಟೋರ್ ಮಾಡ್ಬೇಕು, ಹಾ, ಹಾ. ಕರೆಕ್ಟ್ ಅಲ್ವಾ? ಹೌದು. ಇಲ್ಲ ಒಂದು ಮನೆ ಪರ್ಚೇಸ್ ಮಾಡ್ತೀರಿ ಸರ್ ನೀವು, ಹಾ, ಹೌದು. ಇಬ್ರು ಇರ್ತೀರಿ. ಒಂದು 10 ಬೆಡ್ರೂಮ್ ಇರೋ ಮನೆ ತಗೊಳ್ತೀರಾ, ಇಲ್ಲ 2 ಬೆಡ್ರೂಮ್ ಇರೋದು ತಗೊಳ್ತೀರಾ? 2 ಬೆಡ್ರೂಮ್ ಇದ್ದಿದೆ. ಯಾಕೆ 10ದು ಅದೇ ಕಾಸ್ಟ್ ಬರುತ್ತೆ ಅಲ್ವಾ ನಿಮ್ಗೆ? ಮೇಂಟೈನ್ ಮಾಡಕ್ ಆಗಲ್ಲ sir. ವೆರಿ ಗುಡ್. ಸೊ ಇದರಲ್ಲಿ ಒಂದು 4 ಇಡ್ಲಿ ಆದ್ರೆ ಬಿಸಿ ಇರುತ್ತೆ ಸರ್. ಹಾ, ಹಾ, ಹಾ. ಬಿಸಿ ಆಗಿರುತ್ತೆ. ಹಾ, ಹಾ. ಎನಿ ಟೈಮ್ ನೀವು ಫುಡ್ ಇದರಲ್ಲಿ ಹಾಕಿದ್ರೆ ಇದು ಟಚ್ ಆಗ್ಬೇಕು ಸರ್, ಟಚ್ ಆಗ್ಬೇಕು. ಲಿಡ್ ಟಚ್ ಆಗ್ಬೇಕು ಫುಡ್, ಹಾ, ಹಾ, ಹಾ. ಹಂಗಂದ್ರೆ ಬಿಸಿ ಇರುತ್ತೆ. ಓಕೆ, ಓಹೋ. ಸರಿನಾ? Concept ಈಗ ಇದು ದೊಡ್ಡದು, ನೀವು ಕಾಸ್ಟ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರಿ, ಹಾ. ಇನ್ನೊಂದು ದೊಡ್ಡದು ಇದೆ ಅಂತ ಹಾ. ಯಾರು ಮೇಂಟೈನ್ ಮಾಡೋದು? ಈಗ ಇದರಲ್ಲಿ 4 ಇಡ್ಲಿ ಹಾಕ್ತಿರಿ ಸರ್, ಹಾ. ಗ್ಯಾಪ್ ಇದೆ ಅಲ್ವಾ? ತುಂಬಾ ಗ್ಯಾಪ್ ಬೀಳುತ್ತೆ. ಇಡ್ಲಿ ಹೀಟ್ ಇರುತ್ತೆ ಅಲ್ವಾ, ಇಲ್ಲ ಚಪಾತಿ ಹೀಟ್ ಇರುತ್ತೆ ಅಲ್ವಾ? ಹಾ. ಅದರಲ್ಲಿ ನಿಮ್ಗೆ ಇದು ಆಗ್ತಾ ಇರುತ್ತೆ ಅಲ್ವಾ, ಎವಾಪರೇಷನ್ ಆಗುತ್ತೆ ಅಲ್ವಾ? ಹಾ, ಹಾ. ಆ ನೀರೆಲ್ಲ ಇಲ್ಲಿ ಬರುತ್ತೆ ಅಲ್ವಾ? ಹೌದು. ನೀರೆಲ್ಲ ಬಂದ್ರೆ ಏನಾಗುತ್ತೆ, ಮತ್ತೆ ನಿಮ್ ಫುಡ್ ಮೇಲೆನೆ ಆ ನೀರು ಹೋಗುತ್ತೆ ಅಲ್ವಾ? ಹಾ. ಸೊ ಇಟ್ ಡಸಂಟ್ ಬಿಕಮ್ ಹಾಟ್, ಇಟ್ ವೋಂಟ್ ಬಿ ಹಾಟ್, Okay, ಈ ಇಟ್ ವಿಲ್ ಬಿಕಮ್ concept- ಕೋಲ್ಡ್. Okay, ಈಗ Okay. ಕಾನ್ಸೆಪ್ಟ್ ಗೊತ್ತಾಯ್ತು ನಮಗೆ. ಸೊ ಹಾ. ಪರ್ಚೇಸ್ ಮಾಡೋದು ಯಾವುದು, ಎನಿಥಿಂಗ್ ಎನಿ ಟೈಮ್ ಯಾವ್ದು ಪರ್ಚೇಸ್ ಮಾಡಿದ್ರು ನಮ್ ರಿಕ್ವೈರ್ಮೆಂಟ್ ಏನು ಹಾ, ಹಾ, ಹಾ. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಓಕೆ, ಆಮೇಲೆ ನಾವು ಪರ್ಚೇಸ್ ಮಾಡ್ಬೇಕು. ಶೋರ್. ಈಗ ನಾನು ಇದು 3 ಕೊಡ್ತೀನಿ, ಹ್ಮ್. ಸೇಮ್ 2026 rupeesಗೆ, 2026 rupeesಗೆ. ಹ್ಮ್. ಸರಿನಾ? ಈಗ ನೀವು 4 ಇಡ್ಲಿ ಬೇಕಾ, ಇದು ಹಾಕೊಳ್ಳಿ. ಹ್ಮ್. 20 ಇಡ್ಲಿ ಬೇಕಾ, ಇದರಲ್ಲಿ ಹಾಕೊಳ್ಳಿ. ಹ್ಮ್. 10 ಇಡ್ಲಿ ಬೇಕಾ, ಇದರಲ್ಲಿ ಹಾಕೊಳ್ಳಿ. ಹ್ಮ್. ಸೊ ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನಿಮ್ use ಮಾಡಿ. ರಿಕ್ವೈರ್ಮೆಂಟ್ ಯೂಸ್ ಮಾಡ್ಬೇಕಲ್ವಾ? ಗೊತ್ತಾಯ್ತು, ಅರ್ಥ ಆಯ್ತು. ಸೊ ದಿಸ್ ಇಸ್ ಹೌ ಹಾಟ್ ಬಾಕ್ಸ್ ನೀವು ಚೂಸ್ ಮಾಡಿ ತಗೋಬೇಕು. ಸೊ ಒನ್ ಆಫ್ ದ ಬೆಸ್ಟ್ ಕಾಂಬಿ ವಿಂಟರ್ ಸೀಸನ್. ವಿಂಟರ್ ಸೀಸನ್ ಇಲ್ಲ, ಹ್ಮ್. ನಿಮ್ ಮನೆಯಲ್ಲಿ ಇರೋ ಮೇಲೆ ಎಷ್ಟು ಪ್ರೀತಿ ಇದೆಯೋ ಇಮಿಡಿಯೇಟ್ ನೀವು ಇದು ಚೂಸ್ ಮಾಡಿ ತಗೊಳ್ತೀವಿ. Sir, ಹಾ. ಯಾಕಂದ್ರೆ ಊಟ ಮಾಡೋದೇ ಇಂಪಾರ್ಟೆಂಟ್ ಇಲ್ಲ, ಹಾ, ಹಾ, ಹಾ. ನಾವ್ ಹೆಂಗು ನಮ್ ಮಕ್ಕಳಿಗೆ ಇಲ್ಲ ಹಸ್ಬೆಂಡ್ಗೆ ಇಲ್ಲ ವೈಫ್ಗೂ ಹೆಂಗು ಸರ್ವ್ ಮಾಡ್ತೀವಿ. ಇಲ್ಲ ಸೀನಿಯರ್ ಸಿಟಿಸನ್ಸ್ ಏನ್ ಮಾಡ್ತಾರೆ ಅಂದ್ರೆ 1 ಟೈಮ್ ಮಾಡಿ ಇಟ್ಬಿಡ್ತಾರೆ ಬೆಳಗ್ಗೆ, ಅವ್ರಿಗೆ ಡಯಾಬಿಟಿಸ್ ಇರುತ್ತೆ, ಅವರು ಒಂದು ಇಡ್ಲಿ ಒಂದು 8 o'clock ತಿಂತಾರೆ, 11 o'clock ತಿಂತಾರೆ. ಆ ತರ ಅವರು ಪಾರ್ಷಿಯಲ್ ತಿಂತಾರೆ ಅಲ್ವಾ, ಅವ್ರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಈ ಕಾಂಬಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಫ್ಯಾಮಿಲಿ ಎಷ್ಟು ಪ್ರೀತಿ ಇದೆಯೋ ಫ್ಯಾಮಿಲಿ ಮೇಲೆ, ಅದು ಇನ್ನೂ ಜಾಸ್ತಿ ಪ್ರೀತಿ ಕೊಡುತ್ತೆ ಸರ್. ಸೊ ನೋಡ್ಬೋದು, ಇದು PR07 PR07 ಅಲ್ಲಿ 3 ಕಾಂಬಿ ಇದೆ. 3 ನೋಡ್ಬೋದು, ಹಾಟ್ ಬಾಕ್ಸ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಅಂಡ್ ಇದು ಪ್ಯೂರ್ ಸ್ಟೀಲ್ ಅಲ್ಲ, ಸ್ಟೇನ್ಲೆಸ್ ಸ್ಟೀಲ್. ಪ್ಯೂರ್ ಸ್ಟೀಲ್ ಸರ್, 1 year ವಾರಂಟಿನೂ ಬರುತ್ತೆ ಸರ್. ಓಕೆ, 1 year ವಾರಂಟಿನೂ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಯಾವ್ದು ಸರ್ ಇವಾಗ? ನೆಕ್ಸ್ಟ್ ಕಾಂಬಿ PR08 ನೋಡೋಣ ಸರ್. Okay. ಇದು ಹಾ. ಟು ಬಿ ವೆರಿ ಫ್ರಾಂಕ್, ಆಲ್ರೆಡಿ ಒಂದು 3 ವಿಡಿಯೋಸ್ ಲಾಂಚ್ ಆಗಿದೆ. ನನ್ಗೆ ಆಲ್ಮೋಸ್ಟ್ 15 ಕಾಂಬೀಸು ನನ್ಗೆ ಆಲ್ರೆಡಿ ಬುಕ್ ಆಗಿದೆ. ಪರ್ಟಿಕ್ಯುಲರ್ಲಿ ಈ ಟ್ರೈಪ್ಲೈ ಕುಕ್ಕರ್, ಕುಕ್ಕರ್ 10 liters ಸರ್ 2026 ರೂಪೀಸ್ ಸಿಗುತ್ತಾ? 2026 ಟ್ರೈಪ್ಲೈ ಕುಕ್ಕರ್ ಆಲ್ರೆಡಿ ಜಾಸ್ತಿ ಆರ್ಡರ್ಸ್ ಇದೆ ಇದಕ್ಕೆ.
ಓಕೆ ನೋಡಿ. ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಮೂತ್ ಆಗಿ ಓಪನ್ ಆಗ್ತಾ ಇದೆ ನೋಡಿ. ಮತ್ತೆ ನಾನು ಕ್ಲೋಸ್ ಮಾಡ್ತೀನಿ ನೋಡಿ. ಸಾಫ್ಟ್ ಕ್ಲೋಸಿಂಗ್, ಸಾಫ್ಟ್ ಓಪನಿಂಗ್. ಸೊ ನೋಡ್ಬೋದು ವೀಕ್ಷಕರೇ, ಒಳಗೆ ಟ್ರೈಪ್ಲೈ ಕುಕ್ಕರ್. ಇದು ನೋಡಿ 2.5 mm ಥಿಕ್ನೆಸ್ ನೋಡಿ ಟ್ರೈಪ್ಲೈ. ವೆಯ್ಟ್ ನೋಡ್ಬಿಡಿ ಸರ್ ನೀವು. ಸೊ ವೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 3 kg ಇದೆ. 3 kg ಇದೆ, 3 kg ಮೇಲೆ ಇದೆ. ಅಂಡ್ ಇದರಲ್ಲಿ ಡಬಲ್ ಸೇಫ್ಟಿ ಪ್ಲಗ್ ಬರುತ್ತೆ. ಓಕೆ. ಸೊ ಏನಾದ್ರೂ ಎಕ್ಸೆಸ್ ಆಫ್ ಹೀಟ್ ಬಂದ್ರೆ ಓಪನ್ ಆಗುತ್ತೆ, ಸೇಫ್ಟಿ ಇರುತ್ತೆ. ಆಮೇಲೆ GRS ಸಿಸ್ಟಮು ಇದೆ, ಗ್ಯಾಸ್ಕೆಟ್ ರಿಲೀಸ್ ಸಿಸ್ಟಮು ಇದೆ. ಸೊ ಎಲ್ಲ ಫೀಚರ್ಸು ಇದೆ. ಹ್ಯಾಂಡಲ್ಸು ಚೆನ್ನಾಗಿದೆ. ಈ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. 10 ಲೀಟರ್ ಕೆಪಾಸಿಟಿ ಇರೋ ಟ್ರೈಪ್ಲೈ. MRP 5700, 26 rupees only. ವೀಕ್ಷಕರೇ, ಈ ಒಂದು ಟ್ರೈಪ್ಲೈ ಕುಕ್ಕರ್ 26 rupees ಸಿಗ್ತಾ ಇದೆ. ಅಂದ್ರೆ MRP ಇರೋದು ಒಂದು 5800 rupees ಏನೋ ಇರ್ಬೋದು ಸರ್. ಆಲ್ಮೋಸ್ಟ್ ಟ್ರೈಪ್ಲೈ ಕುಕ್ಕರ್ ಇದು. ನೀವು ನೋಡಿದ್ರೆ 26 ಸರ್. ನಾರ್ಮಲ್ ಸ್ಯಾಂಡ್ವಿಚ್ ಬಾಟಮ್ ಇರೋದೇ 5220 ಲೀಡಿಂಗ್ ಬ್ರ್ಯಾಂಡ್ ನಲ್ಲಿ. ಇದು ಟ್ರೈಪ್ಲೈ ಕುಕ್ಕರ್ ಇದು. ಓಕೆ. ಇನ್ನೊಂದ್ಸತ ಒಂದು ಕೇಳ್ತೀನಿ, ಯಾಕೆ ಇಷ್ಟು ಕಡಿಮೆ ಬೆಲೆ ಕೊಡ್ತಿದ್ದೀರಾ ನೀವು? ಸರ್ ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ವಾ ಸರ್, ಫ್ರಮ್ January to December we are doing business. We are doing very good business. ನಮ್ ಕಸ್ಟಮರ್ಸ್ ನಮ್ಗೆ ಪ್ರಾಫಿಟ್ ಕೊಡ್ತಾರೆ ಸರ್. ಸೊ ಒನ್ಲಿ ಇನ್ ಡಿಸೆಂಬರ್ ಟೈಮ್ ಫಾರ್ 2025, 2026 ನಾನೀಗ ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳಿದ್ದೀನಿ. ಈಗ ನೋ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಆಲ್ವೇಸ್ ಪೀಪಲ್ ಥಿಂಕ್ 15-20% ಪ್ರಾಫಿಟ್ ಇರಬೇಕು. ನನ್ಗೊಂದು 100 ರೂಪಾಯಿ ಸಿಕ್ಕಿದ್ರು ಸಾಕು, ಕಸ್ಟಮರ್ ಕೊಟ್ಟಿದ್ದೀನಿ, ಹ್ಯಾಪಿ ವಿತ್ ದಟ್. ಸೊ ವೆರಿ ಸಿಂಪಲ್. ಈ ತರ ಒಂದು ಕಾಂಬೋ ಆಫರ್ ಐ ಥಿಂಕ್ ಮತ್ತೆ ಎಲ್ಲೂ ಸಿಗಲ್ಲ, ಎಲ್ಲಿ ಸಿಗಲ್ಲ. ಸೊ ಕಸ್ಟಮರ್ ನಮ್ಗೆ January to December, ಕಮಿಂಗ್ ಬ್ಯಾಕ್ ಟು ಯರ್ ಪಾಯಿಂಟ್, January to December ನಮ್ಗೆ ಪ್ರಾಫಿಟ್ ಕೊಟ್ಟಿದ್ದಾರೆ. ಅವ್ರಿಗೆ ನಾವೇನಾದ್ರು ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ನಾರ್ಮಲಿ ಏನ್ ಮಾಡ್ತಾರೆ ಅಂದ್ರೆ US ಅದೆಲ್ಲ ನೋಡಿದ್ರೆ ಬ್ಲಾಕ್ ಫ್ರೈಡೆ ಅಂತ ಒಂದು ಕಾನ್ಸೆಪ್ಟ್ ಇದೆ. They will give it in a very good discount. The same thing we are also trying to do. ಸೂಪರ್. ಈಗ ನೆಕ್ಸ್ಟ್ PR0, ಇದು PR08 ಸರ್. PR08 ನೆನಪಿಲ್ಲಿ ಇಟ್ಕೊಳ್ಳಿ, PR08 10 ಲೀಟರ್ ಟ್ರೈಪ್ಲೈ ಕುಕ್ಕರ್. ಸೂಪರ್. ನೆಕ್ಸ್ಟ್ PR09 ಸರ್. PR09 ಇದರಲ್ಲಿ ನಿಮ್ಗೆ ಒಂದು ಮಲ್ಟಿ ಕೆಟಲ್. ಇದರಲ್ಲಿ ನೀವು ಹಾಲ್ ಕಾಸೋದಕ್ಕೆ ಯೂಸ್ ಮಾಡಕ್ಕಾಗತ್ತೆ, ರೈಸ್ ಮಾಡೋದಕ್ಕೆ, ದಾಲ್ ಮಾಡೋದಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡಕ್ಕಾಗತ್ತೆ. ಇದರಲ್ಲಿ ಒಂದು ಅಟ್ಯಾಚ್ಮೆಂಟ್, ಇದು ಎಗ್ ಬಾಯ್ಲ್ ಮಾಡೋದಕ್ಕೆ, ಇಲ್ಲಾಂದ್ರೆ ಎಗ್ ಬಾಯ್ಲ್ ಮಾಡೋದು, ವೆಜಿಟೇಬಲ್ ಬಾಯ್ಲ್ ಮಾಡೋದಕ್ಕೆ ಇದು ಅಟ್ಯಾಚ್ಮೆಂಟ್ ಯೂಸ್ ಮಾಡಕ್ಕಾಗತ್ತೆ. ಇದರಲ್ಲಿ ಡೈರೆಕ್ಟ್ ನೀವು ಹಾಲ್ ಕಾಸಕ್ಕೂ ಆಗುತ್ತೆ. ಸೊ ಇದು ಯಾರು ಯೂಸ್ ಮಾಡಕ್ಕಾಗುತ್ತೆ? ನಾರ್ಮಲಿ ಲೈಕ್ ಓಲ್ಡ್ ಪೀಪಲ್ ಇರ್ಬೋದು, ಅವರು ಇರ್ಬೋದು. ಈಗ PG ನಲ್ಲಿ ಇರೋರಿಗೆ 100% ಯೂಸೇಜ್ ಇದು. 100% ಯೂಸೇಜ್ ನೋಡ್ಬೋದು ವೀಕ್ಷಕರೇ. ನಂಬರ್ 2, ಸೀನಿಯರ್ ಸಿಟಿಸನ್ಸ್ ಟೆಂಪಲ್ಸ್ಗೆ ಹೋಗ್ತಾರೆ, ಹೌದು, ದೇವಸ್ಥಾನಕ್ಕೆ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ. ಆ ಟೈಮ್ ನಲ್ಲಿ ಅವ್ರು ಹೋಟೆಲ್ ನಲ್ಲಿ ತಿಂದ್ರೆ ಅವ್ರಿಗೆ ಹೆಲ್ತ್ ಚೆನ್ನಾಗಿರಲ್ಲ. ಅವ್ರು ಏನ್ ಮಾಡ್ತಾರೆ, ನಮ್ಗೆ ಇಬ್ಬರಿಗೆ ಮಾಡೋದಕ್ಕಪ್ಪ, ನಮ್ಮ ಹಸ್ಬೆಂಡ್ಗೂ ನಮ್ಗೆ ಮಾಡೋದಕ್ಕೆ ಅಂತ ಮಾಡ್ಕೊಳ್ತಾರೆ, ಅವ್ರಿಗೆ ಯೂಸ್ ಆಗುತ್ತೆ. ಇನ್ನೊಂದು ನ್ಯೂ ಬಾರ್ನ್ ಬೇಬಿ ಇರುತ್ತೆ ಸರ್, 6 months to 1 year. ಅವ್ರು ಟೆಂಪಲ್ ಹೋಗ್ತಾರೆ, ಇಲ್ಲ ಎಲ್ಲಾದ್ರು ಟ್ರಾವೆಲ್ ಮಾಡ್ತಾರೆ. ಇದು ಕಾರ್ ನಲ್ಲಿನೂ ನೀವು ಯೂಸ್ ಮಾಡಕ್ಕಾಗತ್ತೆ, ಇಲ್ಲಾಂದ್ರೆ ಲಾಡ್ಜಿಂಗ್ ನಲ್ಲಿ ಎಲ್ಲಾದ್ರು ಇದ್ರೆ ರೂಮ್ಸ್ ನಲ್ಲಿನೂ ನೀವು ಇದು ಯೂಸ್ ಮಾಡಕ್ಕಾಗತ್ತೆ. ಅವ್ರು ಹಾಲ್ ಕಾಸೋದಕ್ಕೆ ಯೂಸ್ ಮಾಡೋದು, ರೈಸ್ ಮಾಡೋದಕ್ಕೆ. ಫಾರ್ ಸ್ಮಾಲ್ ಕಿಡ್ಸ್ ಯು ಕ್ಯಾನ್ ಯುಟಿಲೈಸ್ ದಿಸ್. ಸೊ ನೋಡಬಹುದು, ಇದು ನಾರ್ಮಲ್ ಕೆಟಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಮಲ್ಟಿ ಕೆಟಲ್ ಎಲ್ಲಾನು ಮಾಡಕ್ಕಾಗತ್ತೆ ಸರ್. ಬೇರೆ ಕೆಟಲ್ಸ್ ಗೆ ಬರೀ ನೀರ್ ಕಾಯಿಸಕ್ಕೆ ಅಷ್ಟೇ ಇರುತ್ತೆ. ಇದು ನೀರ್ ಕಾಸೋದಕ್ಕೆ ಯೂಸ್ ಮಾಡಕ್ಕಾಗತ್ತೆ, ರೈಸ್ ಮಾಡೋದಕ್ಕೂ ಎಲ್ಲಾನು. ಕಿಚನ್ ಅಲ್ಲಿ ಏನ್ ಮಾಡ್ತಿರೋ ಎಲ್ಲಾನು ಮಾಡಕ್ಕಾಗತ್ತೆ ಸರ್. ನೋಡಬಹುದು, ನೀವು ಮ್ಯಾಗಿ ಮಾಡಕ್ಕಾಗತ್ತೆ, ಸೇವಿಗೆ ಬಾತ್ ಮಾಡಕ್ಕಾಗತ್ತೆ, ಎಲ್ಲಾನು ಮಾಡಕ್ಕಾಗತ್ತೆ. ಆಲ್ ಇನ್ ಒನ್ ವಾಟ್ ನಾಟ್. ಸೊ ನೋಡಬಹುದು. ಅಂಡ್ ನೆಕ್ಸ್ಟ್ ಸರ್, ಇದ್ರ ಜೊತೆಗೆ ಏನ್ ಬರ್ತದೆ? ಇದ್ರ ಜೊತೆನಲ್ಲಿ ನಿಮ್ಗೆ ಒಂದು ಹಾಟ್ ಬಾಕ್ಸ್ 5000 ml 5 ಲೀಟರ್. ಇದರಲ್ಲಿ ಅಪ್ ಟು 1 kg ನೀವು ಸ್ಟೋರ್ ಮಾಡಕ್ಕಾಗುತ್ತೆ. ಈಗ ಕಾನ್ಸೆಪ್ಟ್ ಏನಂದ್ರೆ, ತುಂಬಾ ಜನ ಟ್ರಾವೆಲ್ ಮಾಡಿ ಹೋಗಿ ಬಿರಿಯಾನಿ ತಗೊಂಡ್ ಬರೋದು ಕಾನ್ಸೆಪ್ಟ್ ಇದೆ, ನಿಮ್ಗೆ ಗೊತ್ತಾ? ಹೌದು, ಇಲ್ಲಿ ಹೊಸಕೋಟೆಗೆ ಹೋಗ್ತಾರೆ, ಎಲ್ಲ ಕಡೆನೂ ಹೋಗಿ ಏನ್ ಮಾಡ್ತಾರೆ ಅಂದ್ರೆ, ಮಾರ್ನಿಂಗ್ 1 o'clock 2 o'clock 3 o'clock ಮಾರ್ನಿಂಗ್ ಹೋಗಿ ಬಿರಿಯಾನಿ ತಗೊಂಡ್ ಬರೋದಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ಇಲ್ಲ, ನಿಮ್ ಗೆಸ್ಟ್ ಬರ್ತಾರೆ ಅಂದ್ರೆ, ನೀವು ಬಿರಿಯಾನಿ ಮಾಡ್ತೀರಿ ಅಂದ್ರೆ ಇದರಲ್ಲಿ ಯೂಸ್ ಮಾಡಕ್ಕಾಗುತ್ತೆ. ಇನ್ನೊಂದು, ಫಾರ್ ಎಕ್ಸಾಂಪಲ್, ನೀವು ಇದು ವೆಜಿಟೇಬಲ್ ಪುಲಾವ್ ಮಾಡ್ತೀರಿ, ಇಲ್ಲ ರೈಸ್ ಸ್ಟೋರ್ ಮಾಡಬೇಕು ಮನೆಗೆ, ಅದೆಲ್ಲ ನೀವು ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇನ್ನೊಂದು ನಾನು ಹೇಳೋದಕ್ಕೆ ಮರ್ಸ್ಬಿಟ್ಟಿದ್ದೀನಿ ಸರ್, ಈ ಹಾಟ್ ಬಾಕ್ಸ್ ನಲ್ಲಿ, PR07 ನಲ್ಲಿ ಈ ಹಾಟ್ ಬಾಕ್ಸ್
ನಾನು ಸ್ಟೋರ್ ಮಾಡೋದಕ್ಕೆ ಮಾತ್ರ ಹೇಳಿದ್ದೀನಿ ಇಲ್ವಾ ನಿಮ್ಗೆ. ಫಾರ್ ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಹೋಟೆಲ್ಗೆ ಹೋಗ್ತೀವಿ ಸರ್. ಹೋಟೆಲ್ಗೆ ಹೋಗಿ ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಹಾಕಿ ಕೊಡ್ತಾರೆ, ಅದು ತಗೊಂಡ್ ಬರ್ತೀವಿ. ನೀವು ಈ ಹಾಟ್ ಬಾಕ್ಸ್ ತಗೊಂಡ್ ಹೋದ್ರೆ ಇಡ್ಲಿ ಇಲ್ಲ ದೋಸೆ ಮಾಡೋದಕ್ಕೆ, ಚಟ್ನಿ ಸಾಂಬಾರ್ ಇದನ್ನಲ್ಲಿ ಹಾಕೋದಕ್ಕೆ ಒಂದು 5 ಜನ 6 ಜನ ಮನೆಯಲ್ಲಿ ಇರೋರು ಹೋಗ್ತೀರಿ ಅಂತ ಇಟ್ಕೊಳ್ಳಿ. ನೀವು ಇದು ತಗೊಂಡು ಹೋದ್ರೆ ನಿಮ್ಗೆ ಕಾಸ್ಟ್ ಅಲ್ಲಿ ಪ್ಯಾಕಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ. ಪ್ಲಾಸ್ಟಿಕ್ ಕವರ್ಗೆ ಪ್ಲಾಸ್ಟಿಕ್ ಇದಕ್ಕೆ ಅದು ಕೊಡೋದೆಲ್ಲ ಕಡಿಮೆ ಆಗುತ್ತೆ. ಮನೆಗೆ ತಗೊಂಡ್ ಬಂದ್ರೆ ಬಿಸಿ ಇರುತ್ತೆ. ಹೆಲ್ತ್ ಕಾನ್ಸೆಪ್ಟ್ ಮಾತಾಡ್ತೀನಿ, ಆಮೇಲೆ ಅವ್ರ ಸೋಷಿಯಲ್ ಕಾನ್ಸೆಪ್ಟ್ ಮಾತಾಡ್ತೀನಿ. ಗೋ ಗ್ರೀನ್ ಅಂತ. ನೀವು ಪ್ಲಾಸ್ಟಿಕ್ ಕವರ್ ತಗೊಂಡ್ ಬಂದ್ರೆ ಅದು ಆಚೆ ಆಗ್ಬೇಕು, ಡಿಸ್ಪೋಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ನಿಮ್ ಫ್ಯಾಮಿಲಿಗೂ ಯೂಸ್ ಮಾಡಕ್ಕಾಗುತ್ತೆ, ಹೋಟೆಲ್ ನಲ್ಲಿ ಹೋಗಿ ಐಟಮ್ಸ್ ತಗೊಂಡ್ ಬರೋದಕ್ಕೆ. ಈಗ ಚಟ್ನಿ ಸಾಂಬಾರ್ ಅಂತ ನೀವು ಹೇಳಿದ್ರಲ್ಲ, ಲೀಕೇಜ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಏನು ಆಗಲ್ಲ ಸರ್, ಇದು ಟೈಟ್ ಲಿಡ್ ಕ್ಲೋಸ್ ಸರ್, ಇದು ಏನು ಲೀಕೇಜ್ ಆಗಲ್ಲ. ಓಕೆ, ಟೈಟ್ ಫಿಟ್. ಡನ್. ಸೊ ನೆಕ್ಸ್ಟ್ ಸರ್, ಸೊ ಈ PR08 ಇದು PR09 PR09 ಸರ್. ನಿಮ್ಗೆ 1.5 ಲೀಟರ್ ಮಲ್ಟಿ ಕೆಟಲ್ ಬರುತ್ತೆ, 5 ಲೀಟರ್ ಕೆಪಾಸಿಟಿ ಇರೋ ಹಾಟ್ ಬಾಕ್ಸ್ ಬರುತ್ತೆ. ಇದು ಎರಡು ಸೇರಿಸಿ ನಿಮ್ಗೆ 2026 rupees ಓನ್ಲಿ. ಸೂಪರ್ ಸರ್. ಈಗ PR10, ನೆಕ್ಸ್ಟ್ PR10 ಸರ್. PR10 ಅಂದಂಗೆ. ಹಾ ಸರ್. ನೆಕ್ಸ್ಟ್ PR10 ಸರ್. ಓಕೆ. ಈಗ ನಾರ್ಮಲಿ ನಾವು ಸ್ಟವ್ಸ್ ಮನೆಯಲ್ಲಿ ಇರುತ್ತೆ ಸರ್. ಸ್ಟೀಲ್ ಸ್ಟವ್ ಒಂದು ತಗೊಂಡ್ ಬಂದಿದೀವಿ, ಗ್ಲಾಸ್ ಟಾಪ್ ಒಂದು ತಗೊಂಡ್ ಬಂದಿದೀವಿ. ಸ್ಟೀಲ್ ಸ್ಟವ್ ನಾರ್ಮಲಿ ಈ ಕಾಸ್ಟ್ ನಲ್ಲಿ ನೀವು ನೋಡಿದ್ರೆ ಲಾರ್ಜ್ ಬರ್ನರ್ ಒಂದು ಇರುತ್ತೆ, ಸ್ಮಾಲ್ ಬರ್ನರ್ ಒಂದು ಇರುತ್ತೆ. ಓಕೆ. ಜಂಬೋ ಬರ್ನರ್ ಇದೆ, ಲಾರ್ಜ್ ಬರ್ನರ್ ಇದೆ. ಇಲ್ಲಿ ಜಂಬೋ ಬರ್ನರ್ ಇದೆ ಅಂಡ್ ಲಾರ್ಜ್ ಬರ್ನರ್ ಇದೆ. ಇದು 2 years ವಾರಂಟಿ ಇರೋದು. 2 years ವಾರಂಟಿ. ಓಕೆ. ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ. ಈ ಸ್ಟವ್ಗೆ ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ 2 ವರ್ಷ. ಓಕೆ, ಫಸ್ಟ್ ಟೈಮ್ ಕೇಳ್ತಿರೋದು, ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ ಈ ಸ್ಟವ್ಗೆ. ನೋಡ್ಬೋದು. ಅಂಡ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಇದು ನೋಡಿ, 2 ಸ್ಟ್ಯಾಂಡ್ ಇದೆ, ಸ್ಪಿಲ್ ಪ್ರೂಫ್ಗೂ ಇದೆ ನಿಮ್ಗೆ ರಿಂಗ್. ಸ್ಪಿಲ್ ಆಗಿದ್ರೆ ಕೆಳಗೆ ಹೋಗಲ್ಲ. ಓಕೆ. ಈಗ ಸ್ಟವ್ ನೋಡಿದ್ರಿ ಇಲ್ವಾ? ಓ ಓಕೆ, ಬೆಂಡ್ ಆಗ್ತಾ ಇಲ್ಲ, ಏನೇನೂ ಆಗಿಲ್ಲ. ಸೊ ಈ ಸ್ಟವ್ 2026 rupees ಓನ್ಲಿ. 2026 rupeesಗೆ ಈ ಸ್ಟವ್ ಸಿಗ್ತಾ ಇದೆ. ನೋಡ್ಬೋದು. ಆರ್ಡರ್ ಮಾಡ್ಕೋಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. PR10 ನೋಡಿ, ಇದು ನೋಡ್ಬೋದು ಸರ್. ಕ್ವಾಲಿಟಿ ಪ್ರಾಡಕ್ಟ್ ನಿಮ್ಗೆ ಲೈಕ್ ಆಗುತ್ತೆ, ಬೇರೆ ಎಲ್ಲಿನೂ ನಿಮ್ಗೆ ಸಿಗಲ್ಲ ಈ ಪ್ರಾಡಕ್ಟ್. ಬಟ್ ನೀವು ಸರ್ವಿಸ್ ಬಗ್ಗೆ ಕೇಳಿದಾಗ ಮನೆಗೆ ಬಂದೇ ಮಾಡ್ತಾರೆ. ಗ್ರೇಟ್ ಅಲ್ಲ? ಎಸ್, ಈ ಸ್ಟವ್ಗೆ ಮಾಡ್ತಾರೆ ಸರ್. ಓಕೆ, ಡನ್. ಈಗ ನೆಕ್ಸ್ಟ್ ಸ್ಟವ್ ಹೋಗೋಣ ಸರ್. ಸರ್ ಇದು ಐಡೆಂಟಿಫೈ ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಸ್ಟವ್ ನಾವು ಐಡೆಂಟಿಫೈ ಮಾಡಿರೋದು. ಓಕೆ. ಇದು ಬ್ರ್ಯಾಂಡ್ ನಲ್ಲಿನೂ ನಿಮ್ಗೆ ಸಿಗಲ್ಲ, ಯಾವ್ದು ಬ್ರ್ಯಾಂಡ್ ನಲ್ಲಿನೂ. ನೋಡಿ, 70 centimeter ಲೆಂತ್ ಇರೋದು. 70 centimeter ಲೆಂತ್ ಇರೋದು, 14 centimeter ಲೆಂತ್ ವಿಡ್ತ್. ಈಗ ಇದನ್ನಲ್ಲಿನೂ ಜಂಬೋ ಬರ್ನರ್, ಇದನ್ನಲ್ಲಿನೂ ಲಾರ್ಜ್ ಬರ್ನರ್. ಓಕೆ. ಸ್ಲೀಕ್ ಮಾಡೆಲ್ ನೋಡ್ಬೋದು. ಈ ನಾಬ್ಸ್ ನೋಡಿ, ಡಿಸೈನರ್ ನಾಬ್ಸ್, ತುಂಬಾ ಚೆನ್ನಾಗಿ ಕ್ಲಾಸಿಕ್ ಲುಕ್ ಕೊಡುತ್ತೆ. ಕ್ಲಾಸಿಕ್ ಲುಕ್ ಕೊಡುತ್ತೆ. ಆಮೇಲೆ ರೊಟೇಷನ್. ಈಗ ಮಿನಿಮಮ್ 5000 rupees ನೀವು ಸ್ಟವ್ ತಗೊಂಡ್ರೆ ಈ ನಾಸಲ್ ಬರುತ್ತೆ, ಇಲ್ಲಂದ್ರೆ ಲೆಫ್ಟ್ ಸೈಡ್ ನಾಸಲ್ ಬರುತ್ತೆ. ಹೌದು, ಈ ತರ ಇರುತ್ತೆ. ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ನಿಮ್ ಸ್ಟವ್ ಲೆಫ್ಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್ ಟರ್ನ್ ಮಾಡಿ. ನಿಮ್ ಸ್ಟವ್ ಇದು ಸಿಲಿಂಡರ್ ಹೆಂಗ್ ಬೇಕಾದ್ರೆ ಸಿಲಿಂಡರ್ ರೈಟ್ ಸೈಡ್ ಇದ್ರೆ ರೈಟ್ ಸೈಡ್ ಟರ್ನ್ ಮಾಡಿ. ಓಕೆ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಟಫ್ ಅಂಡ್ ಗ್ಲಾಸ್ ನೋಡಿ, ಟಫ್ ಅಂಡ್ ಗ್ಲಾಸ್. ಓಕೆ. 8 mm thickness ಇರೋದು. 8 mm thickness ಇದೆ ಸರ್ ಈ ಗ್ಲಾಸ್. ಓಕೆ. 2 years ವಾರಂಟಿ ಆನ್ ಗ್ಲಾಸ್. 2 years ವಾರಂಟಿ. 2 years ವಾರಂಟಿ ಆನ್ ಗ್ಲಾಸ್. ಡನ್. ಈಗ ನಾನು ಒಂದು ಮಾಡ್ತೀನಿ ಸರ್. ಈಗ ತುಂಬಾ ಜನ ಏನ್ ಮಾಡ್ತಾರೆ, ನಾನು ಲೆಂತ್ ತೋರಿಸಿದೀನಿ, ಅವ್ರಿಗೆ ಒಂದು ದೊಡ್ಡ ಪಾತ್ರೆ ಇಟ್ರೆ ಸ್ಪೇಸ್ ಇದೆಯಾ ಅಂತ ಒಂದು ಥಾಟ್ ಇರುತ್ತೆ. ಕಾನ್ಸೆಪ್ಟ್ ನಾನು ಇಟ್ಟು ತೋರಿಸ್ಬಿಡ್ತೀನಿ. ಓಕೆ. ಸೊ ನೋಡ್ಬೋದು ವೀಕ್ಷಕರೇ, ಇದು ಕೂಡ PR11. ಇದು ಲಾಸ್ಟ್ ಅಂಡ್ ಫೈನಲ್ ಆಫರ್, ಕಾಂಬೋ ಆಫರ್. ಬಟ್ ಸರ್, ಶಾಪ್ ಎಲ್ಲಿ ಬರುತ್ತೆ ಅಂತ ಇನ್ನೊಂದ್ಸತಿ ಹೇಳಿ. ಈ ಕಾಂಬೋ ತಗೋಬೇಕು. ಎಲೈಟ್ ದಿ ಕಿಚನ್ ಸ್ಟೋರ್. ಎಲೈಟ್ ದಿ ಕಿಚನ್ ಸ್ಟೋರ್, ನ್ಯೂ ಏರ್ಪೋರ್ಟ್ ರೋಡ್. ಓಕೆ. ನ್ಯೂ ಏರ್ಪೋರ್ಟ್ ರೋಡ್, ಬಾಗ್ಲೂರ್ ಮೇನ್ ರೋಡ್. ಸರಳಿ ಹಾಸ್ಪಿಟಲ್ ಬರುತ್ತೆ. ಸರಳಿ ಹಾಸ್ಪಿಟಲ್ ಆಪೋಸಿಟ್ ಈ ಕಾಂಪ್ಲೆಕ್ಸ್ ಇರುತ್ತೆ. ಟೋಟಲ್ 40 ಶಾಪ್ಸ್ ಇರುತ್ತೆ. ರೇವಾ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ರೇವಾ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಬೃಂದಾವನ್ ಇಂಜಿನಿಯರಿಂಗ್ ಕಾಲೇಜ್ ಇದೆ.
ಎರಡಕ್ಕೂ ಮಧ್ಯದಲ್ಲಿ ಇದೆ ಈ ಕಾಂಪ್ಲೆಕ್ಸ್. ಇದರಲ್ಲಿ ಶಾಪ್ ನಂಬರ್ B1 ಅಂಡ್ B2. ಓಕೆ ಈಗ ನೀವು ನೋಡ್ತಾ ಇರೋದು 32 ಸೆಂಟಿಮೀಟರ್ ಕಡಾಯಿ, ಓಕೆ 28 ಸೆಂಟಿಮೀಟರ್ ಶಾರ್ಟ್ ಪಾಟ್. ನೋಡ್ಬೋದು ಗ್ಯಾಪ್ ನೋಡ್ಬೋದು ಎಷ್ಟಿದೆ. ಇದು ನೋಡಿ ಎಷ್ಟು ಗ್ಯಾಪ್ ಇದೆ ನೋಡಿ, ಒಂದಕ್ಕೂ ಒಂದು ಟಚ್ ಆಗಲ್ಲ. Touch ಆಗಲ್ಲ. ನಾನು ಯಾಕೆ ಇದು ತೋರಿಸ್ತಾ ಇದ್ದೇನೆ ಅಂದ್ರೆ ಹ್ಮ್. ನಿಮ್ಗೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್, ಸ್ಪೇಸ್ ಆಫ್ ದ ಪ್ರಾಡಕ್ಟ್ ಅಂಡ್ ಥಿಕ್ನೆಸ್ ಆಫ್ ದ ಸ್ಟವ್, ಹ್ಮ್. ಇದನ್ನ ನೀವು ನೋಡಿದ್ರೆ ಡೆಫಿನೆಟ್ಲಿ 2026 ಗೆ ಯಾರು ಕೊಡಲ್ಲ. 2026 rupeesಗೆ ನೋಡ್ಬೋದು. ಈ ತರ ಒಂದು ಸ್ಟೋವ್ ಎಲ್ಲೂ ನೋಡಲ್ಲ ನೀವು. ಅಂಡ್ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಇದೆ. ಟಫ್ ಅಂಡ್ 8 mm ಥಿಕ್ನೆಸ್ ಇರೋ ಗ್ಲಾಸ್ ಸರ್ ಇದು. 2 years ಅದ್ರ ಮೇಲೆ ವಾರಂಟಿ ಇದೆ. ಎಸ್, ಏನು ಆಗಲ್ಲ, ಏನು ಆಗಲ್ಲ. ಅದ್ರ ಸ್ಕ್ರಾಚ್ ಅದ್ರ ಮೇಲೆ ನಾವು ಕಟಿಂಗ್ ಗಿಟಿಂಗ್ ಮಾಡಿದ್ರೆ ಸರ್ ನಾವು ನಾರ್ಮಲ್ ಸಾಫ್ಟ್ ಸ್ಪಾಂಚ್ ಯೂಸ್ ಮಾಡಿದ್ರೆ ಏನು ಆಗಲ್ಲ ಸರ್. ಏನಾಗಲ್ಲ. ನೀವು ಬಿಸಿ ಪಾತ್ರ ಆದ್ಮೇಲೆ ಇಡಬಾರ್ದು ಅಷ್ಟೇ. ಡನ್ ಡನ್. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದು ಲಾಂಚ್ ಮಾಡಿದೀವಿ. ಹ್ಮ್. ಇಷ್ಟು ದಿವಸ ಯಾರು ಕಂಪ್ಲೇಂಟ್ ಮಾಡಿಲ್ಲ. ನೀವು ರಿವ್ಯೂಸ್ ನೋಡಬಹುದು. ಓಕೆ ಒಳ್ಳೆ ಪ್ರಾಡಕ್ಟ್ ನೋಡ್ಬೋದು ಸರ್. ಈಗ ಆಲ್ಮೋಸ್ಟ್ ಕಾಂಬೋ ಆಫರ್ ಎಲ್ಲ ತೋರಿಸ್ತೀರಿ. ಎಸ್ ಸರ್. ಈ ಕಾಂಬೋ ಆಫರ್ ಬಿಟ್ಟು ನಮ್ಗೆ ಬೇರೆ ನಾರ್ಮಲ್ ಪ್ರಾಡಕ್ಟ್ಸ್ ತಗೋಬೇಕು ನಿಮ್ಮ ಹತ್ರ ಏನೆಲ್ಲ ಸಿಗತ್ತೆ ಅಂತ ಸರ್ ನಮ್ಮ ಹತ್ರ ಚಿಮ್ನೀಸ್ ಎಲ್ಲ ಇರುತ್ತೆ ಸರ್. ಚಿಮ್ನೀಸ್ ಚಿಮ್ನೀಸ್ ಇದೆ, ಡಿಫ್ರೆಂಟ್ ಸ್ಟವ್ಸ್ ಇದೆ. ಸೊ ಚಿಮ್ನೀಸ್ ಅಲ್ಲಿ ನೋಡ್ಬೋದು ಸಾಕಷ್ಟು. ಸರ್ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟವ್ ಸರ್. ಇದು ಸರ್ ಇದು ಮೇಲೆ ಇಡಿ. ಓ ವಾವ್, ಓಹೋ, ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟವ್. ಸೂಪರ್. ಈಗ ನೀವು ಕ್ಲೀನ್ ಮಾಡೋದು ಎಲ್ಲರಿಗೂ ಏನಾಗುತ್ತೆ ಅಂದ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇದು ಕಟ್ ಮಾಡಿನೂ ಒಳಗಿಡಕ್ಕಾಗುತ್ತೆ, ನಿಮ್ ಟೈಲ್ಸ್ ನಲ್ಲಿ ಕಟ್ ಮಾಡಿ ಒಳಗಿಡಕ್ಕಾಗುತ್ತೆ, ಮೇಲೆ ಹಂಗೆ ಇಟ್ಟು ಯೂಸ್ ಮಾಡಕ್ಕಾಗುತ್ತೆ. ಈಗ ಈ ಬರ್ನರ್ ಸೆಟ್ ನೋಡಿದ್ರಿ ಇಲ್ವಾ? ಈಗ ನೋಡಿ, ಕ್ಲೀನ್ ಮಾಡ್ಬೇಕಂದ್ರೆ ಏನಾದ್ರು ಸ್ಪಿಲ್ ಆಗಿದ್ರೆ ಇದು ಹಿಂಗೆ ರಿಮೂವ್ ಮಾಡಿ ನೀವು ಕ್ಲೀನ್ ಮಾಡಕ್ಕಾಗುತ್ತೆ. ಇನ್ನೊಂದು ಒಂದ್ ಸೆಕೆಂಡ್. ಓಕೆ, ಇನ್ನೊಂದು ಪ್ಯಾನ್ ಸಪೋರ್ಟ್ ರಿಮೂವ್ ಮಾಡಿದೀನಿ. ಓಕೆ, ಇದನ್ನು ರಿಮೂವ್ ಮಾಡಕ್ಕಾಗುತ್ತೆ. ಫಸ್ಟ್ ಟೈಮ್ ಇನ್ ಕರ್ನಾಟಕ ಈ ತರ ನಾನು ಒಂದು ಬರ್ನರ್ ನೋಡಿದೀನಿ. ಈಗ ಇದರಲ್ಲಿ ನಿಮ್ಗೆ 4 ಬರ್ನರ್ ಇದೆ ಸರ್. ನೀವು ಇದು ಯೂಸ್ ಮಾಡೋದಕ್ಕೆ ದೊಡ್ಡ ಪಾತ್ರೆ ಇಡಬೇಕಂದ್ರೆ ಕಷ್ಟ ಇರುತ್ತೆ ಅಲ್ವಾ? ಈಗ ನೋಡಿ, ಇದು ರಿಮೂವ್ ಮಾಡಿದೀನಿ. 2 ದೊಡ್ಡ ಪಾತ್ರೆ ಇಟ್ಟು ನಾನು ತೋರಿಸ್ತೀನಿ ನಿಮ್ಗೆ. ಇದು ನೋಡಿ. ಸೊ ನೋಡ್ಬೋದು, ಇದು ಮಾತ್ರ ಇಟ್ಕೊಳ್ಳಿ ನೀವು. ಸೊ ಇದು ಕನೆಕ್ಟ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ನೀವು ಹಂಗೆ ಯೂಸ್ ಮಾಡಕ್ಕಾಗತ್ತೆ. ಈಗ ನೋಡಿ, 32 ಇಂಚು ಕಡಾಯಿ, ಶಾರ್ಟ್ ಪಾಟ್, ಎಷ್ಟು ಸ್ಪೇಸ್ ಇದೆ ನೋಡಿ. ನೋಡ್ಬೋದು. ಬರ್ನರ್ ಟು ಬರ್ನರ್ ನಿಮ್ಗೆ ಟಚ್ ಆಗಲ್ಲ. ನೀವು ಹಿಂಗೆ ಯೂಸ್ ಮಾಡ್ಬೇಕು ಅಂತಾನು ಇಲ್ಲ, 4 ಫಿಟ್ ಮಾಡ್ಬೇಕು ಅಂತಿಲ್ಲ, ಒಂದೇ ಫಿಟ್ ಮಾಡಿನೂ ಯೂಸ್ ಮಾಡಕ್ಕಾಗತ್ತೆ. ತುಂಬಾ ಕಸ್ಟಮರ್ಸ್ ನನ್ಗೆ ರಿವ್ಯೂ ಏನ್ ಹೇಳಿದಾರೆ ಅಂದ್ರೆ, ಸರ್ ಈಗ ನಾರ್ಮಲಿ ನಾನು ಒಂದು 4 ಬರ್ನರ್ ತಗೊಳ್ತೀನಿ, ಈಗ 2 ಬರ್ನರ್ ಯೂಸ್ ಮಾಡ್ತೀನಿ, ಇನ್ನು 2 ಬರ್ನರ್ ನಾನು ಯೂಸ್ ಮಾಡಲ್ಲ, ಬಟ್ ಇದರಲ್ಲಿ ಆಯಿಲ್ ಎಲ್ಲ ಅದು ಹೋಗಿ ಸ್ಟಿಕ್ ಆಗುತ್ತೆ, ವಾಶ್ ಮಾಡೋದು ತುಂಬಾ ಕಷ್ಟ ಅಂತಾರೆ. ಈಗ ಇದರಲ್ಲಿ ನೀವು 2 ಬರ್ನರ್ ಯೂಸ್ ಮಾಡ್ತೀರಾ, 2 ಬರ್ನರ್ ಮಾತ್ರ ಕನೆಕ್ಟ್ ಮಾಡ್ಕೊಳ್ಳಿ, ಇನ್ನು 2 ಬರ್ನರ್ ಸಪರೇಟ್ ಇಟ್ಬಿಡಿ. 1 ಬರ್ನರ್ ಮಾತ್ರ ಯೂಸ್ ಮಾಡ್ತೀರಾ, ಇನ್ನೂ ಅಗಲ ಇರೋದು ಇಡ್ತೀರಾ, ಇಡಿ, ಮತ್ತೆ 3 ರಿಮೂವ್ ಮಾಡಿ ಇಟ್ಬಿಡಿ. ಕ್ಲೀನಿಂಗ್ ಬಿಕಮ್ಸ್ ಈಸಿ. ಕ್ಲೀನಿಂಗ್ ಆಕ್ಚುಲಿ ಈಸಿನೇ ಇದೆ. ಜಸ್ಟ್ ಪ್ಲೇಟ್ ನ ನೀವು ಹಿಂಗ್ ತೆಗಿಬೇಕು. ಎಸ್. ಓಕೆ, ಆಮೇಲೆ ಪ್ಯಾನ್ ಸಪೋರ್ಟ್ ಹಿಂಗೆ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ್ರೆ ಆಮೇಲೆ ಇದು ನೋಡಿ, ಓಕೆ, ಹಾಕಕ್ಕೂ ಈಸಿ ಆಗತ್ತಲ್ಲ. ನೋಡಿ, ಯಾರನ್ನ ಹಾಕಕ್ಕಾಗತ್ತೆ ಸರಿ. ನೋಡಿ ಅಷ್ಟೇ, ಇದು ಹಂಗೆ ಇಟ್ಟಿದ್ದೀನಿ. ಬರ್ನರ್ ಸೈಜ್ ಹೇಗೆ ಸರ್, ಏನೇನಿದೆ ಅಂತ? ಸರ್ ಇದು ಜಂಬೋ ಬರ್ನರು, 2 ಲಾರ್ಜ್ ಬರ್ನರು, 1 ಸ್ಮಾಲ್ ಬರ್ನರ್. ಓಕೆ, ನೋಡ್ಬೋದು. ಎಸ್, ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ತರ. ಇದು ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ನಿಮ್ಗೆ ಎಕ್ಸ್ಚೇಂಜ್ ನಲ್ಲಿ 40 to 42% ನಿಮ್ಗೆ ಎಕ್ಸ್ಚೇಂಜ್ ಅಲ್ಲಿ ಸಿಗುತ್ತೆ. ಎಸ್, ನೋಡ್ಬೋದು ವೀಕ್ಷಕರು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬರ್ನರ್ ಹೆಸರು ಏನ್ ಸರ್, ಸ್ಟೋವ್? ಸರ್ ಇದು ವಿಡಿಎಂ ಸ್ಟವ್ ಸರ್. ಇದು ವಿಡಿಎಂ ವೋಗ್ V1 ಮಾಡೆಲ್ ಹೆಸರು. ವಾರಂಟಿ ಎಲ್ಲ ಹೇಗಿದೆ ಅಂತ? ಸರ್ ಗ್ಲಾಸ್ ಮೇಲೆ 5 ವರ್ಷ ವಾರಂಟಿ, ಸಾರಿ ಗ್ಲಾಸ್ ಮೇಲೆ 10 ವರ್ಷ ವಾರಂಟಿ, ಪ್ರಾಡಕ್ಟ್ ಮೇಲೆ 5 ವರ್ಷ ವಾರಂಟಿ. ಸೊ ಗ್ಲಾಸ್ ಮೇಲೆ 10 ವರ್ಷ ವಾರಂಟಿ, ಪ್ರಾಡಕ್ಟ್ ಮೇಲೆ 5 ವರ್ಷ ವಾರಂಟಿ, ಇನ್ಕ್ಲೂಸಿಂಗ್ ಬರ್ನರ್. ಓಕೆ, ನೆಕ್ಸ್ಟ್ ಬರ್ನರ್ ವರ್ಕ್ ಆಗಿಲ್ಲ ಅಂದ್ರೆ ಚೇಂಜ್ ಮಾಡಿ ಕೊಟ್ಬಿಡ್ತಾರೆ ಹೊಸ ಬರ್ನರ್. ಇನ್ನೊಂದು ನನ್ಗೆ ಗ್ಲಾಸ್ ಯೂಸ್ ಮಾಡೋದು ಕಷ್ಟ ಅಂತಾರೆ, ಭಯ ಅಂತಾರೆ. ಇದು ನೋಡಿ, ಇದು ಸ್ಟೀಲ್. 2 ಬರ್ನರ್ ಅವೈಲೇಬಲ್ ಇದೆ, 3 ಬರ್ನರ್ ಅವೈಲೇಬಲ್ ಇದೆ, 4 ಬರ್ನರ್ ಅವೈಲೇಬಲ್ ಇದೆ. ಇದು ಸ್ವಲ್ಪ ಬರ್ನರ್ ಎಲ್ಲ ಯೂನಿಕ್ ಆಗಿದೆಲ್ಲ ಸರ್. ಯೂನಿಕ್ ಬರ್ನರ್ ನಿಮ್ಗೆ ಟೊರ್ನಡೋ ಇದೆ ಅಲ್ವಾ, ಟೊರ್ನಡೋ ಆ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಇಟ್ ವಿಲ್ ಟೇಕ್ ಒನ್ಲಿ ಲೆಸ್ ಗ್ಯಾಸ್.
ಗ್ಯಾಸ್ ಸೇವಿಂಗ್ ಅಂತ ಗ್ಯಾಸ್ ಸೇವಿಂಗ್ ಗ್ಯಾಸ್ ಸೇವಿಂಗ್ ಬರ್ರ ನೋಡ್ಬೋದು. ಟರ್ನಡೋ ಕಾನ್ಸೆಪ್ಟ್ ಇದು. ನಿಮ್ಗೆ ಗ್ಯಾಸ್ ಸೇವಿಂಗ್ ಆಗುತ್ತೆ, ಫ್ಲೇಮು ಚೆನ್ನಾಗಿ ಬರುತ್ತೆ. ಇದು ಸ್ಟೀಲ್ ಇಂದು. ಸ್ಟೀಲ್. ಓಕೆ. ಇದ್ರ ಮೇಲೆ 5 years ವಾರಂಟಿ ಇದೆ. 5 years 40% ಆನ್ ಎಕ್ಸ್ಚೇಂಜ್. 40% ಆನ್ ಎಕ್ಸ್ಚೇಂಜ್. ಅಂಡ್ ಸರ್ ನೆಕ್ಸ್ಟ್ ಎಲ್ಲಿ ಸಿಗುತ್ತೆ? ಕುಕ್ಕರ್ ಸರ್, ರೆಗ್ಯುಲರ್ ಮೂವ್ಮೆಂಟ್ ಅಂತ ಕೇಳಿದ್ರೆ ನಮ್ಗೆ ಕುಕ್ಕರ್ ನಲ್ಲಿ ನಿಮ್ಗೆ 1.5 liter to 20 liter ಕುಕ್ಕರ್ಸ್ ನಮ್ಮ ಹತ್ರ ಅವೈಲಬಲ್ ಇದೆ. ಎಲ್ಲಾ ಬ್ರಾಂಡ್ಸ್ ಅವೈಲಬಲ್ ಇದೆ. ಸೊ ನಿಮ್ಗೆ ಎಕ್ಸ್ಚೇಂಜ್ ನಲ್ಲಿ ಅಪ್ ಟು 30% ಬರುತ್ತೆ, ಡಿಸ್ಕೌಂಟ್ ನಲ್ಲಿ 15 to 20% ಬರುತ್ತೆ ನಿಮ್ಗೆ. ಸೊ ಬ್ರಾಂಡ್ ಟು ಬ್ರಾಂಡ್ ಡಿಫರ್ ಆಗುತ್ತೆ. ಬಟರ್ಫ್ಲೈ ಬ್ರಾಂಡ್ ಇದೆ, ಪಿಜಿಯನ್ ಇದೆ, ಪ್ರೆಸ್ಟೀಜು ಇದೆ. ಜಾಸ್ತಿ ಜನ ಏನ್ ತಗೊಳ್ತಾರೆ ಅಂದ್ರೆ ಬಟರ್ಫ್ಲೈ ಅಂಡ್ ಪ್ರೆಸ್ಟೀಜ್ ಪ್ರಾಡಕ್ಟ್ ಜಾಸ್ತಿ ತಗೊಳ್ತಾರೆ. ಓಕೆ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರೋದು ಟ್ರೈಪ್ಲೈ ಪ್ರಾಡಕ್ಟ್ಸ್. ಟ್ರೈಪ್ಲೈ ಫ್ರೈ ಪ್ಯಾನ್ ಹಾಕಿನ್ಸ್ ಇದೆ, ಎಲ್ಲಾನು ಇದೆ. ನಿಮ್ಗೆ ಇದರಲ್ಲಿ ಏನೇನ್ ಆಫರ್ ಇದೆ ಅಂದ್ರೆ ಫಸ್ಟ್ ಡಿಸ್ಕೌಂಟ್ ಆಫರ್ ಇದೆ ಸರ್. 20 to 25% ನಿಮ್ಗೆ ಡಿಸ್ಕೌಂಟ್ ಇದೆ. 20 to 25% ಡಿಸ್ಕೌಂಟ್ ಇದೆ. ಓಕೆ. ನನ್ಗೆ ಎಕ್ಸ್ಚೇಂಜ್ ಬೇಕು ಅಂದ್ರೆ ಅಪ್ ಟು 40% ಎಕ್ಸ್ಚೇಂಜ್ ಇದೆ. ಅಪ್ ಟು 40% ಏನ್ ಕೊಡಬಹುದು ಅಂದ್ರೆ ಫ್ರೈ ಪ್ಯಾನ್ ಇಲ್ಲ ದೋಸೆ ತವಾ ಇಲ್ಲ ಕಡಾಯಿ ಏನಾದ್ರು ಒಂದು ಕೊಟ್ರೆ ಒಂದಕ್ಕೊಂದು ಎಕ್ಸ್ಚೇಂಜ್ ಇದೆ ಅಪ್ ಟು 40%. ಬಟ್ ನನಗೆ ತುಂಬಾ ಇಷ್ಟ ಆಗಿದ್ದು ನಿಮ್ ಕಾಂಬಿ ಆಫರ್ 2026. ಆದಷ್ಟು ಬಂದು ಗ್ರಾಬ್ ಮಾಡ್ಕೊಳ್ಳಿ ಈ ತರ ಆಫರ್. ಇನ್ನೊಂದು ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಈ ಕಾಸ್ಟ್ 18 centimeter 2500 MRP. 2500 MRP. ಈಗ ಇನ್ನೊಂದು 1+1 ಅಂತ ಹೇಳಿದೀನಿ. ಈಗ 2500 ಈಗ ನೀವು ಈ ಟೋಪ್ ಸೆಟ್ ತಗೋಬೇಕು, ಈ ಕಾಸ್ಟ್ 2500 ಇರುತ್ತೆ. ಇದು ಎರಡು ತಗೊಂಡ್ರೆ 2500 ಗೆ ಸಿಗುತ್ತೆ. 5000 rupees ವರ್ತ್ ಇದ್ದಿದ್ದು ನೀವು 2500 ಗೆ ಸಿಗುತ್ತೆ. ಸೊ ಕಾಂಬಿ ಇದು ಎಕ್ಸಾಂಪಲ್ ಹೇಳಿದೀನಿ. ಇನ್ನೊಂದು ಯಾರು ಹೇಳಲ್ಲ ನಿಮ್ಗೆ. ಈಗ ಟ್ರೈಪ್ಲೈ ಅಂದ್ರೆ ಟ್ರೈಪ್ಲೈ ನಲ್ಲಿ 1+1 ತಗೊಳ್ಳಿ ಅಂತಾರೆ. ನಾನು ಹೇಳೋದು ನಿಮ್ಗೆ ಟ್ರೈಪ್ಲೈ ಒಂದು ಬೇಕು. ಫಾರ್ ಎಕ್ಸಾಂಪಲ್ ಈ ಕಡಾಯಿ ಇದೆ, ಈ ಕಡಾಯಿ 2800 ಸರ್. ಇದೇ ಪ್ರೈಸ್ಗೆ ನನ್ಗೆ ಟ್ರೈಪ್ಲೈ ನಲ್ಲಿ ಇನ್ನೊಂದು ಬೇಕು ಅಂದ್ರೆ ಟ್ರೈಪ್ಲೈ ನಲ್ಲಿ ಇದು ತಗೊಳ್ಳಿ ಟಾಪ್ ಸೆಟ್. ನೀವು ಚೂಸ್ ಮಾಡಿ. ನಾನು ಹೇಳ್ತಾ ಇಲ್ಲ ಇದು ತಗೊಳ್ಳಿ ಅಂತ. ಯು ಚೂಸ್ ವಾಟ್ ಈಸ್ ಯುವರ್ ರಿಕ್ವೈರ್ಮೆಂಟ್. ಓಕೆ. ಟ್ರೈಪ್ಲೈ ಪ್ಲಸ್ ಕ್ಯಾಸ್ಟೈನ್ ಪ್ಲಸ್ ಟ್ರೈಪ್ಲೈ ಎನಿ ಪ್ರಾಡಕ್ಟ್ ಚೂಸ್ ಮಾಡಿ. ಹೈಯೆಸ್ಟ್ ಪ್ರೈಸ್ ನಲ್ಲಿ ನಿಮ್ಗೆ ಬಿಲ್ ಆಗುತ್ತೆ ಅಷ್ಟೇ. ಸೂಪರ್. 1+1 ಆಫರ್ ಇದೆ ಟ್ರೈಪ್ಲೈ ನಲ್ಲಿ, ಟ್ರೈಪ್ಲೈ ಅಂಡ್ ಕ್ಯಾಸ್ಟೈನ್ ನಲ್ಲಿ. ಇದು ಆಫರ್ ಈಗ ಸ್ಟಾರ್ಟ್ ಆಗತ್ತಾ? ಹೀಗೆ ಈಗ ಸ್ಟಾರ್ಟ್ ಆಗುತ್ತೆ ಅಪ್ ಟು ಫೆಬ್ರವರಿ ಲಾಸ್ಟ್ ಎಂಡ್, ಫೆಬ್ರವರಿ 28. ಅಂಡ್ ಅದು ಆಫರ್ ಸರ್ ಇನ್ನೊಂದ್ಸಲ ಹೇಳಿದ್ರಲ್ಲ 2026 ಆಫರ್. ಸರ್ ಕಾಂಬಿ ಆಫರ್ ಎಂಡ್ ಆಫ್ ದಿಸ್ ಮಂತ್ ಸರ್. ಎಲ್ಲ ಪ್ರತಿ ಒಂದು ಕಾಂಬಿನೂ 11 ಕಾಂಬಿಸ್ ಇದೆ. ಪ್ರತಿ ಒಂದು ಕಾಂಬಿನೂ ನನ್ನ ಹತ್ರ ಇರೋದು 200 ಯೂನಿಟ್ಸ್ ಮಾತ್ರನೇ ನಾನು ಪರ್ಚೇಸ್ ಮಾಡಿರೋದು, ಆರ್ಡರ್ ಮಾಡಿರೋದು. ಅದಕ್ಕೆ ಖಾಲಿ ಆಗಿದ್ರೆ ನಾನು ಬುಕಿಂಗ್ ತಗೊಳ್ಳಲ್ಲ ಸರ್. ಯಾಕಂದ್ರೆ ಈಗ 2026 ನಾನು ಕೊಡ್ಬೇಕಂದ್ರೆ ನಾನು ಮಿನಿಮಮ್ 200 ಯೂನಿಟ್ಸ್ ತಗೊಂಡ್ರೇನೆ ಈ ಕಾಸ್ಟಿಂಗ್ ನಾನು ಕೊಡಕ್ಕಾಗತ್ತೆ. ಹೌದು. ಈಗ ನಾನು ಇನ್ನೂ ಒಂದು 10 ಅಡಿಷನಲ್ ಬಂದಿದೆ, ನಾನು ಹೋಗಿ ಆರ್ಡರ್ ಮಾಡ್ತೀನಿ ಅಂದ್ರೆ 2026 ಕೊಡಕ್ಕಾಗಲ್ಲ. 3000 ಮೇಲೆ ಹೋಗುತ್ತೆ. ಓಕೆ. ಸೊ ಅದೇ ಏನು ಆದಷ್ಟು ಇದೊಂದು ಆಫರ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರ. ಅಂಡ್ ಇದೇ ಮಂತ್ ಲಾಸ್ಟ್ ಆಗುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನಾನು ಹೇಳಿದ್ದು ಡಿಸೆಂಬರ್ ಅಪ್ ಟು ಡಿಸೆಂಬರ್ ಎಂಡ್ ನಾವು ಆರ್ಡರ್ ತಗೊಳ್ತೀವಿ. ಬಟ್ ಅಗೇನ್ ಇಟ್ ಕಮ್ಸ್ ಆನ್ ಫಸ್ಟ್ ಕಮ್ ಫಸ್ಟ್ ಸೇವ್. ಡನ್ ಸರ್. ಈಗ ಮತ್ತೆ ಇದು ಬಿಟ್ಟು ಮತ್ತೆ ಏನೇನು ಸರ್? ಇನ್ನೊಂದು ಸರ್ ಇಂಪಾರ್ಟೆಂಟ್, ನಮ್ಮ ಹತ್ರ ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ ಗ್ರೈಂಡರ್ ಕೇಳ್ತಾರೆ. ಈ 0.5 liter ಗ್ರೈಂಡರ್. ಓಕೆ. ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ನಮ್ಮ ಹತ್ರ. ನೋಡಬಹುದು 0.5 liter ವಿಜಯಲಕ್ಷ್ಮಿ. ಓಕೆ. ಅಂಡ್ ಇದರಲ್ಲಿ 1.25 liter ಇದೆ, 2 liter ಅವೈಲೇಬಲ್ ಇದೆ. ಸ್ಮಾರ್ಟ್ ಫಿಂಗರ್ಸ್ ಇದು ಕೂಡ ಗ್ರೈಂಡ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೆ ಬ್ಯಾಟ್ರು ನಿಮ್ ವೆಸಲ್ ಬರುತ್ತೆ. ಸೊ ಸ್ವಲ್ಪ ಈಸಿ ಆಗತ್ತಲ್ಲ, ಟಿಲ್ಟ್ ಮಾಡಕ್ಕೆ ಇದಾಗಲ್ಲ. ಎಸ್. ಅಂಡ್ ಇನ್ನೊಂದು ಈ ಕಾನ್ಸೆಪ್ಟ್ ಯಾರು ಇದು ಮಾಡಿಲ್ಲ, ನಾವೇ ಇಂಟ್ರೊಡ್ಯೂಸ್ ಮಾಡಿರೋದು ಕರ್ನಾಟಕನಲ್ಲಿ. 1.5 liter ಗ್ರೈಂಡರ್ ವಿತ್ 0.5 ಗ್ರೈಂಡರ್. ಇದು ನೋಡಿ ಇದು 1.5 liter ಡ್ರಮ್ ಸ್ಟೋನ್ ಇದೆಯಾ? ಓಕೆ. ಹಾ ಇದೆ 1.5. ಈಗ ಡ್ರಮ್ ಸ್ಟೋನ್ ಬರುತ್ತೆ 1.5. ನನ್ಗೆ ಇದು ಜೊತೆನಲ್ಲಿ 0.5 ಡ್ರಮ್ ಸ್ಟೋನ್ ಕೊಡ್ತೀನಿ. ಈಗ ನೀವು ಇದನ್ನು ಅಟ್ಯಾಚ್ ಮಾಡ್ತಾರೆ. ಸೊ ಯಾರ್ಯಾರು ಚಿಕ್ಕ ಫ್ಯಾಮಿಲಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಂದು 4 ಜನ ಇದ್ದಾರೆ, 1.5 liter ಡ್ರಮ್ ಯೂಸ್ ಮಾಡಿ 1.5 liter ಬ್ಯಾಟರಿ ಯೂಸ್ ಮಾಡ್ತಾರೆ. ಇದು 0.5 liter ನಲ್ಲಿನೂ ಬ್ಯಾಟರಿ ಯೂಸ್ ಮಾಡ್ತಾರೆ. ಈಗ ನೀವು ಚಟ್ನಿ ಎಲ್ಲ ಮಾಡ್ಬೇಕು ಅಂತ ಇಟ್ಕೊಳ್ಳಿ, ಗ್ರೌಂಡ್ ಚಟ್ನಿ, ಕೋಕೋನಟ್ ಚಟ್ನಿ ಮಾಡ್ಬೇಕು ಅಂದ್ರೆ ಇದರಲ್ಲಿ ಮಾಡಿದ್ರೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಹೌದಾ? ಓಕೆ. ನೀವು ಕೈನಲ್ಲಿ ಗ್ರೈಂಡ್ ಮಾಡ್ತೀರಿ ಇಲ್ವಾ, ಅದೇ ಟೇಸ್ಟ್ ಬರುತ್ತೆ. ಸೊ ಕಲ್ಲು ಯಾವ್ದು ಯೂಸ್ ಮಾಡಿದ್ದಾರೆ ಸರ್ ಇದರಲ್ಲಿ? ಇದು ಊತುಕುಲಿ ಸ್ಟೋನ್ ಅಂತ, ಗ್ರಾನೈಟ್ ಸ್ಟೋನ್, ವೈಟ್ ಗ್ರಾನೈಟ್. ಓಕೆ. ಏನ್ ಸರ್ ವಾರಂಟಿ ಗ್ಯಾರಂಟಿ ಏನಾದ್ರು? ಸರ್ 3 ವರ್ಷ ವಾರಂಟಿ. 3 ವರ್ಷ ವಾರಂಟಿ ಇದೆ. 3 ವರ್ಷ ವಾರಂಟಿ ಇದೆ. ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ. 1.5 liter 0.5 liter
ಅದೇ ಸೇಮ್ ಟೈಪ್ 2 ಲೀಟರ್ ಪ್ಲಸ್ 0.5 ಲೀಟರ್ ಅದು ಕೂಡ ಬರುತ್ತೆ. ಎಸ್. ಸೊ ಇದು ಒನ್ ಆಫ್ ದ ಬೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂಡ್ 45% ಎಕ್ಸ್ಚೇಂಜ್ ನಿಮ್ಗೆ ಇದನ್ನಲ್ಲಿ ಬರುತ್ತೆ ಸರ್. ಇಲ್ಲಿ ತೋರಿಸ್ತೀನಿ ಬನ್ನಿ. ಈ ಗ್ರೈಂಡರ್ಸ್ ನಿಮ್ಗೆ 45% ಆನ್ ಎಕ್ಸ್ಚೇಂಜ್ ಬರುತ್ತೆ. 45%. ಓಕೆ. ಈ ಸ್ಟೋನ್ ನಿಮ್ಗೆ ಎಷ್ಟು ದೊಡ್ಡದಿದೆ ನೋಡಿ ಸರ್ ಗ್ರೈಂಡರ್ ನಲ್ಲಿ. ಓ ವಾವ್. ಅದೇ ತರ ಕೆಲಸನೂ ಮಾಡತ್ತಲ್ಲ, ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ದೊಡ್ಡದಲ್ವಾ. ಸೊ ಈಗ ಮೇನ್ ಏನಂತಂದ್ರೆ ಮಿಕ್ಸಿ ಸರ್. ಮಿಕ್ಸರ್ ಗ್ರೈಂಡರ್ ನಲ್ಲಿ ನಮ್ಗೆ ನಮ್ಮ ಹತ್ರ ಯಾವಾಗ್ಲೂ ಎಕ್ಸ್ಚೇಂಜ್ ಆಫರ್ಸ್ ಇರುತ್ತೆ ಸರ್. ನಿಮ್ಗೆ 30 to 40% ನಿಮ್ಗೆ ಎಕ್ಸ್ಚೇಂಜ್ ನಲ್ಲಿ ಸಿಗುತ್ತೆ. ನಮ್ಮ ಹತ್ರ ಪ್ರೆಸ್ಟೀಜ್ ಇದೆ, ಬಟರ್ಫ್ಲೈ ಇದೆ, ಆಕ್ಟಿವ್ ಅಂತ ಬ್ರ್ಯಾಂಡ್ ಇದೆ, ಪ್ರೀತಿ ಬ್ರ್ಯಾಂಡ್ ಇದೆ, ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಮಿನಿಮಮ್ 30 to 40% ಆನ್ ಎಕ್ಸ್ಚೇಂಜ್. ಮಿಕ್ಸಿನಲ್ಲಿ ನಿಮ್ಗೆ ಅನ್ನಿಸ್ತಲ್ಲಿ ಯಾವ ಟ್ರೆಂಡಿಂಗ್ ಪ್ರಾಡಕ್ಟ್ ಬೆಸ್ಟ್ ಆಫ್ ಚಾಯ್ಸ್? ಸರ್ ಯಾವಾಗ್ಲೂ ನಾನು ಪ್ರೆಸ್ಟೀಜ್ ಹೇಳ್ತೀನಿ, ಯಾಕಂದ್ರೆ ಪ್ರೆಸ್ಟೀಜ್ ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ ನಿಮ್ಗೆ. ಇದು ಫುಡ್ ಪ್ರೊಸೆಸರ್, ಇದು 14,295 MRP. ನಿಮ್ಗೆ ಇದು ಎಕ್ಸ್ಚೇಂಜ್ ನಲ್ಲಿ 9,300 ಬರುತ್ತೆ. ಓಕೆ, 9,300 ಇನ್ ಎಕ್ಸ್ಚೇಂಜ್. 1000 ವೋಲ್ಟ್ ಇದೆ ಇದು. 1000 ವಾಟ್ಸ್. ಓಕೆ, 1000 ವಾಟ್ಸ್. ಸೊ ನೋಡಬಹುದು, ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಮನೆಯಲ್ಲಿ ಬಂದು ಸರ್ವಿಸ್ ಮಾಡಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲಾನು ನೀವು ಮಾಡಕ್ಕಾಗುತ್ತೆ. ಸ್ಲೈಸಿಂಗ್ ಮಾಡಕ್ಕಾಗುತ್ತೆ, ಗ್ರೇಟಿಂಗ್ ಮಾಡಕ್ಕಾಗುತ್ತೆ, ಆಮೇಲೆ ಫಿಂಗರ್ ಚಿಪ್ಸ್ ಮಾಡಕ್ಕಾಗುತ್ತೆ, ಸಿಟ್ರಸ್ ಜ್ಯೂಸ್ ಮಾಡಕ್ಕಾಗುತ್ತೆ. ಅಂಡ್ ಒನ್ ಆಫ್ ದಿ ಫೇಮಸ್ ಪ್ರಾಡಕ್ಟ್ ಇದು. ಈ ಜಾರ್ನು ಬರುತ್ತೆ ಇದ್ರ ಜೊತೆನಲ್ಲಿ ನಿಮ್ಗೆ. ಏನ್ ಸರ್? ಸರ್ ಫಾರ್ ಎಕ್ಸಾಂಪಲ್ ಒಂದು ನೀವು ಪೆಪ್ಪರ್ ಗ್ರೈಂಡ್ ಮಾಡಬೇಕು. ನಾರ್ಮಲ್ ಮನೆಯಲ್ಲಿ ಇದು ಯೂಸ್ ಮಾಡ್ತೀವಿ. ಇದರಲ್ಲಿ ಮಿನಿಮಮ್ 50 ಗ್ರಾಮ್ಸ್ ಆಗ್ಬೇಕು ಗ್ರೈಂಡ್ ಮಾಡಕ್ಕೆ. ಇದರಲ್ಲಿ 2 ಪೆಪ್ಪರ್ ಹಾಕಿ ಅದು ಕೂಡ ಗ್ರೈಂಡ್ ಆಗುತ್ತೆ, ಪೌಡರ್ ಆಗುತ್ತೆ. ಅದನ್ನೇ ಸ್ಪೆಷಾಲಿಟಿ ಇದರಲ್ಲಿ. ಬುಲೆಟ್ ಜಾರು ಇದ್ರ ಜೊತೆನಲ್ಲಿ ಬರುತ್ತೆ ನಿಮ್ಗೆ. ಒನ್ ಆಫ್ ದಿ ಫೇಮಸ್ ಪ್ರಾಡಕ್ಟ್ ಅಂತ ಹೇಳ್ಬಹುದು, ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು. ಓಕೆ. ಅಂಡ್ ಸರ್ ಇನ್ನೊಂದ್ ಏನಂತಂದ್ರೆ, ಈಗ ಇದೇ ಪ್ರಾಡಕ್ಟ್ ಇರ್ಬೋದು, ಆನ್ಲೈನ್ ಕಿಂತ ಏನ್ ಡಿಫ್ರೆನ್ಸ್ ಇರುತ್ತಂತ? ಸರ್ ಆನ್ಲೈನ್ ನಲ್ಲಿ ಸರ್ವಿಸ್ ಯಾರ ಹತ್ರ ಮಾತಾಡ್ತೀರಿ ಸರ್? ಈಗ ತುಂಬಾ ಜನ, ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್ ಸರ್. ಈಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿ, ಬಟ್ 1-2 ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. 50 ಇರುತ್ತೆ, 50 ವೆಬ್ಸೈಟ್ ಇದೆ, ಈಗ 100 ವೆಬ್ಸೈಟ್ ಆಗಿದೆ. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗನಿದ್ದಾನೆ, ಅವನು 10th +2 ಓದ್ತಾ ಇರ್ತಾನೆ. ಒಬ್ರು ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಎಲ್ಲ IAS ಆಫೀಸರ್, ಎಲ್ಲ IPS ಆಫೀಸರ್ ಕಂಪೇರ್ ಮಾಡಿದ್ರೆ ಮನೆಯಲ್ಲಿ ಅವ್ರು ಇರಲ್ಲ. ಓಕೆ, ಫಸ್ಟ್ ಥಿಂಗ್. ಇನ್ನೊಂದು, ಕಂಪ್ಯಾರಿಸನ್ ಮಾಡಿದ್ರೆ ಅವರು ಸರ್ವಿಸ್ ಕೊಡ್ತಾರ? ಫಸ್ಟ್ MOP ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಮಾರ್ಕೆಟ್ ಆಪರೇಟಿಂಗ್ ಪ್ರೈಸ್. ಓಕೆ, ವೈ ದಟ್ MOP? ಹೂ ಇಸ್ ಗಿವಿಂಗ್ ದಟ್ MOP? ಬ್ರ್ಯಾಂಡ್ ಇಸ್ ಗಿವಿಂಗ್ ದಟ್ MOP. ಈಗ ನನ್ ಬ್ರ್ಯಾಂಡ್ ಹೇಳೋದು ನಾನು ಮಾಡ್ಲೇಬೇಕು. ನಾನು ಅದು ಬಿಟ್ಟು ನಾನು ಜಾಸ್ತಿ ಕೊಟ್ರೆ, MOP ಏನಕ್ಕೆ ಕೊಡ್ತಾರೆ ಅಂದ್ರೆ ನೀವು ಫೀಲ್ಡ್ ನಲ್ಲಿ ಸರ್ವೈವ್ ಮಾಡಬೇಕು. ಓಕೆ, ಬಾಡಿಗೆ ಕೊಡಬೇಕು, ಸ್ಟಾಫ್ ಸ್ಯಾಲರಿ ಕೊಡಬೇಕು, ಎಲೆಕ್ಟ್ರಿಸಿಟಿ ಆಪರೇಷನಲ್ ಕಾಸ್ಟ್ ನೋಡಬೇಕು, ಎಲ್ಲಾನು ನೋಡಬೇಕು. ಆಲ್ಸೋ ಯುವರ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಸಮಥಿಂಗ್ ಐ ಪರ್ಚೇಸ್ ಅಂಡ್ ಗಿವ್, ಅಂಡ್ ಐ ಆಮ್ ನಾಟ್ ಡೂಯಿಂಗ್ ಎನಿ ಚಾರಿಟಿ ವರ್ಕ್ ಹಿಯರ್. ಓಕೆ, ಐ ಆಮ್ ಗಿವಿಂಗ್ ಅ ಸರ್ವಿಸ್. ಸರ್ವಿಸ್ ಅಂದ್ರೆ ನಾಳೆ ಏನಾದ್ರು ರಿಪೇರ್ ಆಗಿದ್ರೆ ನಾವು ಸರ್ವಿಸ್ ಕೊಡ್ಲೇಬೇಕು. ಈಗ ಅಲ್ಲಿ ಕಡಿಮೆ ಇದೆ, ಇಲ್ಲಿ ಕಡಿಮೆ ಇದೆ ಅಂತಾರೆ. ಆರ್ ದೇ ಗೋಯಿಂಗ್ ಟು ಗಿವ್ ಅ ಸರ್ವಿಸ್ ಟು ಯು? ಯಾರ ಹತ್ರ ಮಾತಾಡ್ಬೇಕು? ಒಂದು ಫೋನ್ ನಂಬರ್ ಇರುತ್ತೆ. ನೀವು ಕಾಲ್ ಮಾಡಿದ್ರೆ ಯಾರು ಮಾತಾಡ್ತಾರೆ ಅಂದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋ ಹತ್ರನೇ ಮಾತಾಡ್ಬೇಕು. ರೋಬೋಗೂ ಗೊತ್ತಿಲ್ಲ ನನ್ಗೆ ಇವತ್ತು ಚಟ್ನಿ ಆಗ್ಬೇಕು ಅಂತ. ರೋಬೋ ಗೊತ್ತಾಗಲ್ಲ. ಚಟ್ನಿ ಅಂದ್ರೆ ವಾಟ್ ಈಸ್ ಚಟ್ನಿ ಅಂತ ಕೇಳುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಚಟ್ನಿಗೆ ಇದೆಲ್ಲ ಹಾಕಿ ಚಟ್ನಿ ಬರುತ್ತೆ ಅಂತ. ಬಟ್ ನನ್ಗೆ ಗೊತ್ತು ಹೌ ಮಿಕ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ಯುವರ್ ಹೋಮ್. ರೈಟ್ ಹ್ಯಾಂಡ್, ನಿಮ್ ರೈಟ್ ಹ್ಯಾಂಡ್ ಕಿಚನ್ ನಲ್ಲಿ ಕಾಲ್ ಮಾಡಿದ್ರು ಕೂಡ +1 +2 ಇದು ಮಾಡಿ, ಅದಕ್ಕೆ ಮಾಡಿ, ಇದು ಮಾಡಿ. ಸೊ ಈ ಕೆಲಸ ಮಾಡ್ತಾ ಇರ್ತೀರಿ ಇಲ್ವಾ? ಏನು ಒಂದು 500 ರೂಪಾಯಿ ಜಾಸ್ತಿ ಕಡಿಮೆ ಇರುತ್ತೆ ಅಲ್ಲಿ. ಈಗ ಆ 500 ರೂಪಾಯಿ ಕೊಡ್ತೀರಿ ಇಲ್ವಾ, ಅದಕ್ಕೆ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಈಗ 500 ರೂಪಾಯಿ ನೀವು ಕಡಿಮೆ ತಗೊಂಡಿರ್ತೀರಿ, ಖರ್ಚು ಮಾಡೋ ಟೈಮ್ ನಲ್ಲಿ 1000-1500 ಜಾಸ್ತಿ ಖರ್ಚು ಮಾಡ್ತಾ ಇರ್ತೀರಿ. ಸೊ ಆಲ್ ದಿಸ್ ಸರ್ವಿಸ್ ಅಂತ ಹೋಗೋ ಟೈಮ್ ನಲ್ಲಿ ನೀವು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ತಗೊಂಡ್ರೆ ಸರ್ವಿಸ್ಗೆ ನಮ್ಮ ಹತ್ರ ಸ್ಟಾಫ್ ಇದಾರೆ, ಅವ್ರ ಕೆಲ್ಸನೇ ಬಂದು ಏನ್ ಮಾಡೋದು, ಸಪೋರ್ಟ್ ಮಾಡ್ತಾರೆ. ಅಂಡ್ ಆಲ್ವೇಸ್ ಐ ಸೇ ಇನ್ಫಾರ್ಮೇಶನ್ ಇಸ್ ವೆಲ್ತ್ ಅಂಡ್ ಸರ್ವಿಸ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎನಿ ಪ್ರಾಡಕ್ಟ್ ಆರ್ ಎನಿ ಬ್ರ್ಯಾಂಡ್ ಆರ್ ಎನಿ ಕಂಪನಿ. ನಮ್ಮ ಹತ್ರ ಬನ್ನಿ, ಒಳ್ಳೆ ಸರ್ವಿಸ್ ಸಿಗುತ್ತೆ, ಅಷ್ಟೇ ನಾವು ಹೇಳಕ್ಕಾಗುತ್ತೆ. ಐ ಕಾಂಟ್ ಫೋರ್ಸ್ ಎನಿಬಡಿ, ಬಟ್ ಐ ಕ್ಯಾನ್ ಸೇ ಆಲ್ವೇಸ್ ಐ ಕ್ಯಾನ್ ಗಿವ್ ವೆರಿ ಗುಡ್ ಸರ್ವಿಸ್.
ಅದೇ ಈಗ ಇನ್ನೊಂದ್ ಏನಂತಂದ್ರೆ ಪ್ಯಾಕೇಜಿಂಗ್ ಮಾಡಿ ಕಳಿಸ್ಬೇಕಾದಾಗ ಏನೋ ಡ್ಯಾಮೇಜ್ ಗಿಮೇಜ್ ಆದಂದ್ರೆ ಅದಕ್ಕೆಲ್ಲ ಎಲ್ಲ ವಿ ಓನ್ ದಟ್. ಹಾ. ವಿ ಓನ್ ದಟ್. ಬಟ್ ಆ ಕಂಪ್ನಿದವರು ಕೈ ಸೊ ಇದೆಲ್ಲ ಆಗತ್ತೆ. ಸೊ 500 ರೂಪಾಯಿ 1000 ರೂಪಾಯಿಗೆ ಹಿಂದೆ ಮುಂದೆ ನೋಡಕ್ ಹೋಗಬೇಡಿ. ಸರ್ವಿಸ್ ಮೇನ್ ಇಂಪಾರ್ಟೆಂಟ್. Yes. ನಾಳೆ ಒಂದು ಕಾಲ್ ಮಾಡಿದ್ರೆ ರಿಸೀವ್ ಮಾಡಕ್ ಇರ್ತೀರಾ, Yes. Yes. 4 ಸತ ರೆಸ್ಪಾನ್ಸ್ ಕೂಡ ನೀವು ಮಾಡ್ತೀರಾ. Yes. ಸೊ ಅದೇ ಮೇನ್ ಇರೋದು. ಸೊ ಈಗ ಮಿಕ್ಸಿ ಎಲ್ಲ ತೋರಿಸಿದ್ರಿ ನೀವು, ಮೇನ್ ಪ್ರಾಡಕ್ಟ್ ಅದೇ. ಅದು ಬಿಟ್ಟು ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ ಹೇಗೆ ಅಂತ? ಸರ್ ಎಲ್ಲಾನು ತೋರ್ಸಾಯ್ತು. ಕ್ಯಾಶ್ ಹಾ. ಏನು, ಟ್ರೈ ಪ್ಲೈ, ತುಂಬಾ ಇದೆ ಸೆಲ್ಲಿಂಗ್ ಹಾಗೆ. ಪ್ರಾಡಕ್ಟ್ಸ್, ಗ್ರೈಂಡರ್, ಮಿಕ್ಸಿ ಎಲ್ಲಾ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಹ್ಮ್. ಬಂದು ನೋಡಿ, ನಿಮ್ಗೆ ಒಂದು ಖುಷಿ ಬರುತ್ತೆ ಇಷ್ಟು ಐಟಮ್ಸ್ ಇದೆಯಾ ಅಂತ. ಹ್ಮ್. ಎಲ್ಲಾನು ಪ್ರಾಡಕ್ಟ್ ಎಲೈಟ್ ಪ್ರಾಡಕ್ಟ್ಸ್. ಎಲೈಟ್ ಅಂತ ಹೇಳಿದ್ರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀನಿ. ಓಕೆ. ಎಲ್ಲಾ ಬ್ರ್ಯಾಂಡ್ದು ಇದೆ. ಹ್ಮ್. ಬನ್ನಿ ನೋಡಿ, ವಿಸಿಟ್ ಮಾಡಿ, ತಗೊಳ್ಳಿ. ಆಮೇಲೆ 2026 ಕಾಂಬಿ 11 ಆಫರ್ಸ್ ತೋರಿಸಿದೀನಿ. ಚೂಸ್ ಮಾಡಿ, ಏನ್ ಬೇಕೋ ಕೇಳಿ. ಡೆಫಿನೆಟ್ಲಿ ವಿ ವಿಲ್ ಸೆಂಡ್. ಓಕೆ, ನನಗೆ ಒಂದು ಪ್ರಶ್ನೆ ಇದೆ ಸರ್. ಏನಂತಂದ್ರೆ ಈಗ ಈ ಕಾಂಬಿ ಆಫರ್ ಬರೀ ಈ ಒಂದು ಶಾಪ್ ಅಷ್ಟೇ ಇರುತ್ತಾ ಅಥವಾ ನಿಮ್ದು ಇನ್ನೊಂದು ಎಲ್ಲ? ಇಲ್ಲ, ಇಲ್ಲಿ ಮಾತ್ರನೇ ಸರ್. ಇದೊಂದು ಇಲ್ಲಿ ಕ್ಲಿಯರ್ ಮಾತ್ರನೇ. ಮಾಡ್ಕೊಂಡ್ಬಿಡಿ. ಇಲ್ಲಿ So, ಮಾತ್ರನೇ. ವೀಕ್ಷಕರೇ, ಬಾಗ್ಲೂರ್ ಹತ್ರನೇ ಬಂದ್ರೆ ಅದೊಂದೇ ಆಫರ್ ಸಿಗೋದು. ಅಲ್ಲಿ ಹೋಗಿ ಪ್ರೆಸ್ಟೀಜ್ ಇನ್ನೊಂದು ಇವ್ರ ಶಾಪ್ ಇದೆ, ಅಲ್ಲಿ ಇಲ್ಲ. ಹೋದ್ರೆ ಎಲೈಟ್ ದ ಕಿಚನ್ ಸ್ಟೋರ್ ನಲ್ಲಿ ಮಾತ್ರನೇ ಈ ಆಫರ್ ಹಾ. ಹೋಗ್ತಾ ಇರೋದು. ಪಿಕಪ್ ಇಲ್ಲಿ ಮಾತ್ರನೇ ನೀವು ತಗೋಬೇಕು. ಓಕೆ. ಸೊ ಟೈಮಿಂಗ್ಸ್ ಅಂತ ಹೇಳಿದ್ರೆ ಸರ್ ನೀವು? ಸರ್ ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡ್ತೀವಿ, ನೈಟ್ 9 o'clock ಕ್ಲೋಸ್ ಮಾಡ್ತೀವಿ. ಆಲ್ವೇಸ್ ಆನ್ ದ ಕಾಲ್ 10 o'clock to 9 o'clock. ವಾಟ್ಸ್ಆಪ್ ಅಂಡ್ ಫೋನ್ ಕಾಲ್ ಯಾವಾಗ್ಲೂ ನಾವು ಇರ್ತೀವಿ. 3 ಜನದ ನಂಬರ್ ಕೊಡ್ತೀನಿ, ಎಲ್ಲರೂ ಪಿಕ್ ಮಾಡ್ತಾರೆ, ಎಲ್ಲರೂ ನಿಮ್ಗೆ ಆನ್ಸರ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ನಮ್ ಜನ ಕೊಡ್ತಾರೆ. ಸರ್ ಸಂಡೇ ಏನಾದ್ರು ಹಾಲಿಡೇ ಇರುತ್ತಂತ? ನೋ ಹಾಲಿಡೇ ಸರ್. 365 ಡೇಸ್ ರನ್ನಿಂಗ್ ಅಲ್ಲಿ ಇರುತ್ತೆ. ಆರಾಮಾಗಿ ಬಂದು ಕಾಲ್ ಮಾಡಿ. ಬಟ್ ಈ ಆಫರ್ ಸ್ಪೆಷಲಿ ಡಿಸೆಂಬರ್ ಎಂಡ್ ತನಕ ಇರುತ್ತೆ. ಸೊ ಆದಷ್ಟು ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇದು ಬಿಟ್ಟು ಸಾಕಷ್ಟು ಇವ್ರ ಹತ್ರ ಇದೆ, ಅದು ಕೂಡ ನೋಡ್ಕೋಬಹುದು. ಅಪ್ ಟು ಫೆಬ್ರವರಿ ಎಂಡ್ ಎಕ್ಸ್ಚೇಂಜ್ ಆಫರ್ಸ್ ಅವೈಲಬಲ್ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.